Hello, very good morning, my dear students. Once again, I will welcome you to the today's online class. So, ಈ ಇಂದಿನ ಕ್ಲಾಸಲ್ಲಿ ನಾನು ಮೆಕ್ಯಾನಿಸಮ್ ಆಫ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಹೇಗಾಗುತ್ತೆ ಆ್ಯಂಡ್ ಹೌ ಟು ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ದ ರಿಯಾಕ್ಷನ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಸೊ ಆ ಕ್ಲಾಸ್ನಲ್ಲಿ ನಾನು ಹೇಳಿದ್ದೆ ನಿಮಗೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನು ಮೆಕ್ಯಾನಿಸಮ್ ತಗೊಂಡಾಗ ಇಟ್ ಟೇಕ್ ಪ್ಲೇಸ್ ಇನ್ 2 ways ಅಂತ ಹೇಳಿದ್ದೆ. ಒಂದನ್ನು SN1 ರಿಯಾಕ್ಷನ್ ಅಥವಾ SN1 ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಇಸ್ ದಟ್ ಮೆಕ್ಯಾನಿಸಮ್ ಆಫ್ ದ SN1 ರಿಯಾಕ್ಷನ್, ಅದನ್ನು ಒಂದು ಎಕ್ಸಾಂಪಲ್ ತೊಗೊಂಡು ಎಷ್ಟು ಸ್ಟೆಪ್ಪಲ್ಲಾಗುತ್ತೆ ಮತ್ತು ರೇಟ್ ಡಿಟರ್ಮಿನಿಂಗ್ ಸ್ಟೆಪ್ ಯಾವ್ದು ಬರುತ್ತೆ ಅಲ್ಲಿ, ಆ್ಯಂಡ್ ಬೇಸ್ಡ್ ಆನ್ ದಟ್ ಆರ್ಡರ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಅಥವಾ ಕೈನೆಟಿಕ್ಸನ್ನು ನಾನು ತೊಗೊಂಡಾಗ ಕೈನೆಟಿಕ್ ಪ್ರಾಪರ್ಟಿನ ತೊಗೊಂಡಾಗ ವಾಟ್ ಇಸ್ ಆಲ್ ಅಬೌಟ್ ದ ಆರ್ಡರ್ ಆಫ್ ದ ರಿಯಾಕ್ಷನ್ ಕೆಮಿಕಲ್ ರಿಯಾಕ್ಷನ್ ಅನ್ನೋದನ್ನು ಒಂದು ವಿತ್ ಅ ಸೂಟಬಲ್ ಎಕ್ಸಾಂಪಲ್ I have completely explained that SN1 mechanism. And today let me take you to the another mechanism, the next mechanism or next type of the mechanism of the nucleophilic substitution reaction anta tagondre, and it is taken as SN2 reaction anta tagondidini. And you can see here SN2 means substitution, N ನ್ಯೂಕ್ಲಿಯೋಫಿಲಿಕ್, 2 means ಬೈಮಾಲಿಕ್ಯುಲರ್. ಅಲ್ಲಿ SN1 ಅಂತ ಇತ್ತು, ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಯೂನಿಮಾಲಿಕ್ಯುಲರ್, 1 ಅಂದರೆ ಅಲ್ಲಿ ಯೂನಿಮಾಲಿಕ್ಯುಲರ್ ಅಂತ ತೊಗೊಂಡಿದ್ದೆ. ಇಲ್ಲೇನಾಗುತ್ತೆ ಅದು ಸಬ್ಸ್ಟಿಟ್ಯೂಷನ್ ನ್ಯೂಕ್ಲಿಯೋಫಿಲಿಕ್ ಬೈಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ತೊಗೊಂಡಿದ್ದೀನಿ. ಹಾಗಿದ್ರೆ ಈ SN2 ರಿಯಾಕ್ಷನ್ ಅಂತಂದರೆ ಏನು, ಮೆಕ್ಯಾನಿಸಮ್ ಹೆಂಗಾಗುತ್ತೆ ಅದು, ಮತ್ತು ಫೈನಲಿ ದ ಆರ್ಡರ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ತೊಗೊಂಡಾಗ ಆರ್ಡರ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಯಾವ ರೀತಿ ಹೇಳ್ತೀವಿ ಅಲ್ಲಿ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ಇಲ್ಲಿ SN2 ರಿಯಾಕ್ಷನ್ ಅಂತ ತಗೊಂಡಾಗ ಒನ್ಸ್ ಅಗೇನ್ ಇಟ್ ಇಸ್ ಎ ಟಿಪಿಕಲ್ ಎಕ್ಸಾಂಪಲ್ ಆಫ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಎ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ ಅಥವಾ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ದೇ ಕ್ಯಾನ್ ಅಂಡರ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಅದನ್ನು ಎರಡು ರೀತಿಯಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಒಂದು ಕಡೆಗೆ SN1 ರಿಯಾಕ್ಷನ್ ಅಂತ ತೊಗೊಂಡು ಇನ್ನೊಂದು ಕಡೆಗೆ SN2 ರಿಯಾಕ್ಷನ್ ಅಂತ ತೊಗೊಳ್ತಾ ಇದ್ದೀವಿ. ಹಾಗಿದ್ರೆ SN2 ರಿಯಾಕ್ಷನ್ ಅಂತಂದರೆ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಏನು ತೊಗೊಬೋದು ನಾನು, ಆ್ಯಂಡ್ ವಾಟ್ ಇಸ್ ದಟ್ ಎಕ್ಸಾಂಪಲ್ ಅನ್ನೋದನ್ನು ಸೊ ಒಂದು ಸಿಂಪಲ್ ಎಕ್ಸಾಂಪಲ್ನ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಲೆಟ್ ಮಿ ಟೇಕ್ ಒನ್ ಎಕ್ಸಾಂಪಲ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಎನ್ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ಆ್ಯಂಡ್ ವಿಚ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ SN2 ರಿಯಾಕ್ಷನ್. ನೋಡಿ, ಇಟ್ ಇಸ್ ವೆರಿ ಸಿಂಪಲ್. ಐ ಹ್ಯಾವ್ ಟೇಕನ್ ಒನ್ ಸಿಂಪಲ್ ಎಕ್ಸಾಂಪಲ್ ಇಯರ್. ಅದೇ ಒಂದು ಸಿಂಪಲ್ ಎಕ್ಸಾಂಪಲ್ನ ತೊಗೊಂಡಿದ್ದೀನಿ ಇಲ್ಲಿ, ಒಂದು ಆಲ್ಕೈಲ್ ಹ್ಯಾಲೈಡ್ನ ತೊಗೊಂಡಿದ್ದೀನಿ ಇಲ್ಲಿ, ಆ್ಯಂಡ್ ದಟ್ ಕಾಂಪೌಂಡ್ ಇಟ್ ಈಸ್ ನಥಿಂಗ್ ಬಟ್ ಮೀಥೈಲ್ ಕ್ಲೋರೈಡ್ ಕಾಂಪೌಂಡ್, ಆರ್ ಇನ್ ಅದರ್ ವರ್ಡ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕ್ಲೋರೋಮೀಥೇನ್ ಕಾಂಪೌಂಡ್. That chloromethane compound, once again here the nucleophile is the same. SN1 reaction ಅಲ್ಲಿ ನ್ಯೂಕ್ಲಿಯೋಫಿಲ್ ಏನು ತೊಗೊಂಡಿದ್ದೀನಿ ಅದೇ ಸೇಮ್ ನ್ಯೂಕ್ಲಿಯೋಫಿಲನ್ನು ತೊಗೊಂಡಿದ್ದೀನಿ, OH ಮೈನಸ್ ಅಂತಂದರೆ ಇಲ್ಲಿ ಸೊ ನಿಮಗೆ ಆಲ್ರೆಡಿ ಹೇಳ್ದಂಗೆ ನಿಮಗೆ ಇಲ್ಲಿ ಐದರ್ ಐ ಟೇಕ್ ಸೋಡಿಯಂ ಹೈಡ್ರಾಕ್ಸೈಡ್ನ ತೊಗೊಬೋದು ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ತೊಗೊಬೋದು. ಸೊ ಎರಡೂ ಕಾಂಪೌಂಡ್ನಲ್ಲಿ ನಮಗೆ OH ಮೈನಸ್ ಸಿಗುತ್ತೆ ಅಥವಾ OH ಗ್ರೂಪ್ ಇರೋದ್ರಿಂದ ಅಥವಾ OH ಮೈನಸ್ ಅಯಾನ್ಸನ್ನು ನಾವಲ್ಲಿ ನ್ಯೂಕ್ಲಿಯೋಫೈಲ್ಸ್ ಅಂತ ಟ್ರೀಟ್ ಮಾಡ್ತಾ ಇದ್ದೀವಿ. ದೇಫೋ ಇದು SN2 ರಿಯಾಕ್ಷನ್ ಅಂತಂದರೆ ವೆನ್ ಅನ್ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್. ಆಲ್ಕೈಲ್ ಹ್ಯಾಲೈಡ್ ಯಾವ್ದು ತೊಗೊಂಡಿದ್ದೀನಿ ಇಲ್ಲಿ, ಐ ಹ್ಯಾವ್ ಟೇಕನ್ ಮೀಥೈಲ್ ಕ್ಲೋರೈಡ್ ಕಾಂಪೌಂಡ್ನ ತೊಗೊಂಡಿದ್ದೀನಿ, ಆ್ಯಂಡ್ ದಟ್ ಮೀಥೈಲ್ ಕ್ಲೋರೈಡ್ ಕಾಂಪೌಂಡ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ OH ಮೈನಸ್ ನ್ಯೂಕ್ಲಿಯೋಫೈಲ್. ಏನು ಪ್ರಾಡಕ್ಟ್ ಸಿಗುತ್ತೆ, ನಮ್ಮ ರಿಯಾಕ್ಷನ್ ಈಸಿಲಿ ಹೇಳ್ಬಿಡ್ತೀವಿ. ಇಲ್ಲಿ ರಿಯಾಕ್ಷನ್ ಏನಿಲ್ಲಿ ಜಸ್ಟ್ ಇಲ್ಲಿ ಆಲ್ಕೈಲ್ ಗ್ರೂಪು ಮತ್ತು ಹ್ಯಾಲೈಡ್ ಗ್ರೂಪ್ ಎರಡು ಸಪ್ರೇಟ್ ಆಗುತ್ತೆ. ಸೊ ಟು ದ ಪ್ಲೇಸ್ ಆಫ್ ಕ್ಲೋರಿನ್ OH ಮೈನಸ್ ಬರುತ್ತೆ ಅಥವಾ OH ಗ್ರೂಪು ಸೊ ಬಂದು ಅಲ್ಲಿ ಆ್ಯಡ್ ಆಗುತ್ತೆ. ದೇಫೋ CH3Cl ಇದ್ದಿತ್ತು CH3OH ಆಗುತ್ತೆ, ಆ್ಯಂಡ್ ಕ್ಲೋರಿನ್ ಈಸ್ ಎಲಿಮಿನೇಟೆಡ್ ಇನ್ ದ ಫಾರ್ಮ್ ಆಫ್ ಕ್ಲೋರೈಡ್ ಅಯಾನ್, ದಟ್ ಈಸ್ ಆ್ಯಸ್ ಎ ಲಿವಿಂಗ್ ಗ್ರೂಪ್ ಅಂತ ಹೇಳ್ತಾರೆ, ದಟ್ ಈಸ್ Cl ಮೈನಸ್. And that's all about the simple reaction when methyl chloride compound when it undergo reaction with a nucleophile OH minus, it will give methanol, or it is also called as methyl alcohol as a product. ಸೊ ನಿಮ್ಗೆ ಗೊತ್ತಾಗ್ತದೆ ಇಲ್ಲಿ ಮೆಥನಾಲ್ ಸಿಗ್ತಾ ಇದೆ, ಅದ್ರ ಜೊತೆಗೆ ಕ್ಲೋರೈಡ್ ಅಯಾನು ಆ್ಯಸ್ ಎ ಲಿವಿಂಗ್ ಗ್ರೂಪ್ ಅದು ಎಲಿಮಿನೇಟ್ ಗೊತ್ತಾಗಿದೆ. ಆ್ಯಂಡ್ ಇದನ್ನು ನಾನಿಲ್ಲಿ SN2 ಮೆಕ್ಯಾನಿಸಮ್ಗೆ ಒಂದು ಎಕ್ಸಾಂಪಲ್ ಅಂತ ತೊಗೊಂಡಿದ್ದೀನಿ.
ಹಾಗಿದ್ರೆ ಹೌ ಟು ಎಕ್ಸ್ಪ್ಲೇನ್ ದಿಸ್ SN2 ರಿಯಾಕ್ಷನ್ ಅಥವಾ ಮೆಕ್ಯಾನಿಸಮ್ ಆಫ್ ದಿಸ್ ರಿಯಾಕ್ಷನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಬಂದಾಗ ಅದನ್ನು ಇಲ್ಲಿ SN2 ರಿಯಾಕ್ಷನಲ್ಲಿ ಸಕ್ಸಸ್ಫುಲಿ ಎಕ್ಸ್ಪ್ಲೇನ್ ಮಾಡುತ್ತೆ. ಆ್ಯಂಡ್ ನಾರ್ಮಲಿ ಇಫ್ ಐ ಟೇಕ್ ದ ಮೆಕ್ಯಾನಿಸಮ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ತಗೊಂಡಾಗ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟೆ ನಿಮಗೆ SN1 ರಿಯಾಕ್ಷನ್ ಅಂತ ತಗೊಂಡಾಗ SN1 ರಿಯಾಕ್ಷನ್ನು ಇಟ್ ಟೇಕ್ಸ್ ಪ್ಲೇಸ್ ಇನ್ 2 ಸ್ಟೆಪ್ಸ್. ಅಲ್ಲಿ ಫಸ್ಟು ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟಯನ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನೆಕ್ಸ್ಟ್ ನ್ಯೂಕ್ಲಿಯೋಫೈಲು ಕಾರ್ಬೋಕ್ಯಾಟಯನ್ ಮೇಲೆ ಅಟ್ಯಾಕ್ ಮಾಡಿ ನನಗೆ ಟರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ಕಾಂಪೌಂಡ್ ಏನು ಫಾರ್ಮೇಷನ್ ಆಗಿತ್ತು ಅದನ್ನು ಹೇಳಿದ್ದೆ ನಿಮಗೆ. ಅಲ್ಲಿ 2 ಸ್ಟೆಪ್ಪಲ್ಲಿ ಆಗುತ್ತೆ. ಯಾಕಾಗುತ್ತೆ ಅಂತ ಫಸ್ಟು ನಾನು ಅಲ್ಲಿ ಹ್ಯಾಲೈಡ್ ಅಯಾನನ್ನು ಅಥವಾ Br ಮೈನಸನ್ನು ನಾನು ಅಲ್ಲಿ ಎಲಿಮಿನೇಟ್ ಮಾಡಬೇಕಿತ್ತು ಅಥವಾ ಎಲಿಮಿನೇಟ್ ಮಾಡಿದೆ. ಯಾವ ಥರ ಎಲಿಮಿನೇಟ್ ಮಾಡಿದೆ? ಬೈ ಮೀನ್ಸ್ ಆಫ್ ಹೆಟಿರೋಲಿಟಿಕ್ ಫಿಸನ್ ಆಫ್ ದ ಟರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್ ಕಾಂಪೌಂಡನ್ನು ಹೆಟೋಲಿಟಿಕ್ ಫಿಸನ್ ಮಾಡಿ ಅಥವಾ ಕ್ಲೀವೇಜ್ ಮಾಡಿ ಫಸ್ಟು ನನಗೆ ಅಲ್ಲೊಂದು ಟರ್ಷಿಯರಿ ಬ್ಯೂಟೈಲ್ ಕಾರ್ಬೋಕ್ಯಾಟಯನ್ ಬಂತು, ಪ್ಲಸ್ ಅದ್ರ ಜೊತೆಗೆ ಎಲಿಮಿನೇಷನ್ ಆಯಿತು ಯಾವುದು Br ಮೈನಸ್ ಎಸ್ ಲಿವಿಂಗ್ ಗ್ರೂಪ್ ಅಂತ ಹೇಳಿದ್ದೆ. ಯಾಕೆ ಮಾಡಬೇಕಿತ್ತು ನಾವೆಲ್ಲಿ ಅಂತ ಬಂದಾಗ ನಮ್ಗೆ ಕ್ಲಿಯರಾಗಿ ಹೇಳಿದ್ದೆ. ಸೊ ಫ್ರಮ್ ದ ಬ್ರೋಮಿನ್ ಆ್ಯಟಮ್ ಸೈಡಿಂದ ನಾನು ನ್ಯೂಕ್ಲಿಯೋಫೈಲನ್ನು ಅದ್ರ ಹತ್ರ ಐ ಕ್ಯಾನಾಟ್ ಏಬಲ್ ಟು ಬ್ರಿಂಗ್ ದಟ್ ನಿಯರರ್ ಟು ದ ಕಾಂಪೌಂಡ್ ಬಿಕಾಸ್ ಆಫ್ ದ ರಿಪಲ್ಷನ್. ಸೊ ಇನ್ನೊಂದೇನು ಅಂತಂದರೆ ಲೆಫ್ಟ್ ಸೈಡಿಂದ ಬ್ಯಾಕ್ ಸೈಡಿಂದ ನಾನೇನಾದರೂ ಅದನ್ನು ಅಪ್ರೋಚ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅವಾಗ ಏನಾಗ್ತಾಯಿತ್ತು, ಅಲ್ಲಿ ಬಲ್ಕಿ ಮೀಥೈಲ್ ಗ್ರೂಪ್ ಇತ್ತು. ಆ 3 ಬಲ್ಕಿ ಗ್ರೂಪ್ ಏನು ಮಾಡ್ತಾಯಿತ್ತು, ಈ ನ್ಯೂಕ್ಲಿಯೋಫೈಲನ್ನು ಅದು ಹಿಂಡರ್ ಮಾಡ್ತಾಯಿತ್ತು ಅಥವಾ ಅದನ್ನು ಸ್ಟೆರಿಕ್ ಹಿಂಡ್ರೆನ್ಸ್ ಅಂತ ಹೇಳಿದ್ದೆ ನಿಮಗೆ. ಅದೇನು ಮಾಡ್ತಾಯಿದ್ದು, ಫ್ರಮ್ ದಟ್ ಅಪ್ರೋಚ್ ಆಫ್ ದಟ್ ನ್ಯೂಕ್ಲಿಯೋಫೈಲ್, ಆ ನ್ಯೂಕ್ಲಿಯೋಫೈಲ್ನ ಅವಾಯ್ಡ್ ಮಾಡ್ತಾಯಿತ್ತು ಫ್ರಮ್ ಅಪ್ರೋಚಿಂಗ್ ದಟ್ ಕಾರ್ಬನ್ ಆಟಮ್ ಆಫ್ ದ ಆಲ್ಕೈಲ್ ಹ್ಯಾಲೈಡ್. ಸೊ ಬಿಕಾಸ್ ಆಫ್ ದಟ್ ಅಲ್ಲಿ ಫಸ್ಟು ನಾನಲ್ಲಿ ಬ್ರೋಮಿನ್ ಆಟಮನ್ನು ಎಲಿಮಿನೇಟ್ ಮಾಡ್ತೀರಿ. ಎಲಿಮಿನೇಟ್ ಮಾಡಿದಾಗ ನಮಗೆ ಅಲ್ಲಿ ಒಂದು ಕಡೆ ಬ್ರೋಮಿನ್ ಆಟಮ್ ಎಲಿಮಿನೇಷನ್ ಆಗುತ್ತೆ, ಜೊತೆಗೆ ಆ ನ್ಯೂಕ್ಲಿಯೋಫೈಲು ಯಾವುದನ್ನು ಕಾರ್ಬನ್ ಆಟಮನ್ನು ಅಟ್ಯಾಕ್ ಮಾಡಬೇಕು, ಅಪ್ರೋಚ್ ಮಾಡಬೇಕು ಅಂತ ಅದಕ್ಕೆ ಸ್ವಲ್ಪ ಎನಫ್ ಸ್ಪೇಸ್ ಅಥವಾ ಜಾಗ ಸಿಗುತ್ತೆ. ಅದ್ರ ಮುಖಾಂತರ ಅದು ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ನಿಮಗೆ SN1 ಮೆಕ್ಯಾನಿಸಮಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಹಾಗಿದ್ರೆ ಇಲ್ಲಿ SN2 ಮೆಕ್ಯಾನಿಸಮ್ ಹೆಂಗಾಗುತ್ತೆ ಅಂತ ಬಂದಾಗ ಇಟ್ ಈಸ್ ವೆರಿ ಸಿಂಪಲ್ ಟು ಎಕ್ಸ್ಪ್ಲೇನ್ ಟು ಯು. ನಾರ್ಮಲಿ ಈಗ ನಾನು SN1 ಮೆಕ್ಯಾನಿಸಮ್ ನಮಗೆ ಅಲ್ಲಿ 2 ಸ್ಟೆಪ್ಪಲ್ಲಿ ಆಗಿದೆ ಅಂತ ಹೇಳಿದ್ದೆಲ್ಲ. ಬಟ್ ಹಿಯರ್ ಇನ್ ದಿಸ್ SN2 ಮೆಕ್ಯಾನಿಸಮಲ್ಲಿ ದಟ್ SN2 ಮೆಕ್ಯಾನಿಸಮ್ ವಿಚ್ ಟೇಕ್ಸ್ ಪ್ಲೇಸ್ ಓನ್ಲಿ ಇನ್ 1 ಸ್ಟೆಪ್ ಅಂತ ಹೇಳ್ತಾನೆ. ಇಟ್ ಈಸ್ ಎ 1 ಸ್ಟೆಪ್ ರಿಯಾಕ್ಷನ್. 1 ಸ್ಟೆಪ್ ರಿಯಾಕ್ಷನ್ ಅಥವಾ 1 ಸ್ಟೆಪ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಒಂದೇ ಒಂದು ಸ್ಟೆಪ್ಪಲ್ಲಿ ಆಗುತ್ತೆ. ಇದು ಹೆಂಗಾಗುತ್ತೆ, ಅದು ಹೌ ಟು ಎಕ್ಸ್ಪ್ಲೇನ್ ದಟ್ ಮೆಕ್ಯಾನಿಸಮ್, ಯಾಕೆ ಇದು ಒಂದೇ ಸ್ಟೆಪ್ಪಲ್ಲಿ ಆಗ್ತಾಯಿದೆ ಅದನ್ನೇ ಇಲ್ಲಿ ಸಿಂಪಲ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ ನೋಡಿ. ಸೊ ಇಟ್ ಇಸ್ ವೆರಿ ಸಿಂಪಲ್ ಟು ಎಕ್ಸ್ಪ್ಲೇನ್ ಟು ಯು. ನಾನೇನು ತೊಗೊಂಡಿದ್ದೀನಿ ನೋಡಿ, ಮೀಥೈಲ್ ಕ್ಲೋರೈಡನ್ನು ತೊಗೊಂಡಿದ್ದೀನಿ. ಆ ಮೀಥೈಲ್ ಕ್ಲೋರೈಡ್ ಕಾಂಪೌಂಡು ಹೆಂಗಿದೆ ಅದನ್ನು ಬಿಡಿಸಿ ಬರ್ಕೊಂಡ್ರೆ ನೋಡಿ ಹೆಂಗೆ ಬರ್ಕೊಳ್ತಾನೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ವೆರಿ ಈಸಿಲಿ ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ CH3 ಇದೆ, ಅದನ್ನು ಸ್ವಲ್ಪ ಬಿಡಿಸಿ ಬರ್ಕೊಂಡ್ರೆ ನೋಡಿ CH3 ಹಿಂಗೆ ಬರ್ಕೊಳ್ತೀನಿ. ಅಲ್ಲಿ 3 hydrogen atom bonded to the carbon atom and again that carbon atom is bonded to 1 halogen atom. ಈಗ ನಾನು ನಿಮಗೆ ಹೇಳಿದ್ದೆ, ಈಗ ಒಂದು ನ್ಯೂಕ್ಲಿಯೋಫೈಲ್ನ ತೊಗೊಂಬಂದಾಗ ಆ ನ್ಯೂಕ್ಲಿಯೋಫೈಲ್ ಏನಾಗುತ್ತೆ, ಸೊ ಆ ಈ ಕಾರ್ಬನ್ ಆಟಮನ್ನು ಅಪ್ರೋಚ್ ಮಾಡಬೇಕು. ಈ ಕಾರ್ಬನ್ ಆಟಮನ್ನು ಅಪ್ರೋಚ್ ಮಾಡಬೇಕು ಅಂತಂದರೆ ಯಾವುದಾದ್ರು ಒಂದು ಸೈಡಿಂದ ಅದು ಅಪ್ರೋಚ್ ಮಾಡ್ಬೋದು. ಈ ಸೈಡಿಂದ ಅಪ್ರೋಚ್ ಮಾಡೋಕ್ಕೆ ಹೋದರೆ ಅದೇನು ಮಾಡುತ್ತೆ, ಈ ಕ್ಲೋರಿನ್ ಆಟಮ್ ಏನು ಮಾಡುತ್ತೆ, ಅದನ್ನು ರಿಪೆಲ್ ಮಾಡುತ್ತೆ, ಆಚೆ ತಳ್ಳುತ್ತೆ. Therefore OH minus which cannot able to attack that carbon atom from the side, so in which chlorine atom it is present. ಸೊ ಕ್ಲೋರಿನ್ ಆಟಮ್ ಇರೋ ಕಡೆಯಿಂದ ಆ ಸೈಡಿಂದ ಆ ನ್ಯೂಕ್ಲಿಯೋಫೈಲು ಅಟ್ಯಾಕ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಈಗ ನೆಕ್ಸ್ಟ್ ಏನು ಮಾಡ್ತಾಯಿದ್ವಿ, ಬ್ಯಾಕ್ ಸೈಡಿಂದ. ಸೊ ಆ ಕ್ಲೋರಿನ್ ಆಟಮ್ ಏನಿದೆ ಅಥವಾ ಹ್ಯಾಲೋಜನ್ ಆಟಮ್ ಏನಿದೆ ಆ ಸೈಡ್ನ ಬಿಟ್ಟು ಸೊ ಫ್ರಮ್ ದ ರೇರ್ ಸೈಡಿಂದ ಅಥವಾ ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡೋದಕ್ಕೆ ಅದು ಸಾಧ್ಯ ಆಗುತ್ತಾ ಅನ್ನೋದನ್ನು ಚೆಕ್ ಮಾಡಿದ್ರೆ, ಸೊ ಫಸ್ಟ್ ಕೇಸ್ನಲ್ಲಿ ಅದು ಇಟ್ ವಾಸ್ ನಾಟ್ ಪಾಸಿಬಲ್ ಫಾರ್ ದಟ್ ನ್ಯೂಕ್ಲಿಯೋಫೈಲ್ ಟು ಅಟ್ಯಾಕ್ ಫ್ರಮ್ ದ ಬ್ಯಾಕ್ ಸೈಡ್ ಆಲ್ಸೋ. ಬ್ಯಾಕ್ ಸೈಡಿಂದ ಅನ್ನೋದು ಅಟ್ಯಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂತಂದರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದ ಬಲ್ಕಿ ಮೀಥೈಲ್ ಗ್ರೂಪ್ಸ್, 3 ಬಲ್ಕಿ ಮೀಥೈಲ್ ಗ್ರೂಪ್ಸ್ ಇತ್ತು, ಅದರಿಂದ ಅದು ಅಟ್ಯಾಕ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ದೇರ್ಫೋರ್ ಸೊ ಅದೇ ಥರ ಇಲ್ಲಿ ನಾವು ತೊಗೊಂಡಾಗ ಸೊ ಅವಾಗ ಏನು ಮಾಡ್ತಾಯಿದ್ವಿ, ಅಲ್ಲಿ ಫಿಸನ್ ಆಯ್ತಿತ್ತು, ಎಟೋಲಿಟಿಕ್ ಫಿಸನ್ ಮಾಡಿ ಸೊ ಆ ಥರ ರಿಯಾಕ್ಷನನ್ನು ಕ್ಯಾರಿ ಔಟ್ ಮಾಡಿದ್ವಿ. ಬಟ್ ಇವಾಗ ನಾವೇನು ನೋಡಿದಾಗ ನೋಡಿ, ಈ ಕಾರ್ಬನ್ ಆಟಮ್ ಏನಾಗಿದೆ, ದಿಸ್ ಕಾರ್ಬನ್ ಆಟಮ್ ಇನ್ ಅಡಿಷನ್ ಟು ದ ಕ್ಲೋರಿನ್ ಆಟಮ್, ಸೊ ವಿಚ್ ಈಸ್ ಬಾಂಡೆಡ್ ಟು 3 hydrogen atoms. And these 3 hydrogen atom, they are very small atoms. ನಿಮಗೆ ಗೊತ್ತು ಹೈಡ್ರೋಜನ್ ಆಟಮ್ ಅಂತಲೇ ಇಟ್ ಈಸ್ ಸ್ಮಾಲರ್ ಇನ್ ನೇಚರ್, ಸ್ಮಾಲ್ ಆಟಮ್ಸ್ ಇದು. ಈಗ ಆ OH ಮೈನಸ್ ಏನು ಮಾಡುತ್ತೆ, ಸೊ ಫ್ರಮ್ ದ ಬ್ಯಾಕ್ ಸೈಡಿಂದ ಇದು ಅಟ್ಯಾಕ್ ಮಾಡ್ಬೋದಾ ಅಂತಂದರೆ ವೆರಿ ಈಸಿಲಿ ದಿಸ್ OH ಮೈನಸ್ ವಿಚ್ ಕ್ಯಾನ್ ಅಟ್ಯಾಕ್ ದಟ್ ಕಾರ್ಬನ್ ಆಟಮ್ ಫ್ರಮ್ ದ ಬ್ಯಾಕ್ ಸೈಡ್. ಅದನ್ನು ರೇರ್ ಸೈಡ್ ಅಂತಲೂ ಕರಿತೀವಿ. ಫ್ರಮ್ ದ ಸೈಡ್, ಸೊ ಫ್ರಮ್ ದ ಬ್ಯಾಕ್ ಸೈಡ್ ಆಪೋಸಿಟ್ ಟು ದ ಸೈಡ್ ಆಫ್ ದಿಸ್ ಕ್ಲೋರಿನ್ ಆಟಮ್. ಹ್ಯಾಲೋಜನ್ ಆಟಮ್ ಯಾವ ಕಡೆಗಿದೆ ಅದರ ಎಕ್ಸಾಕ್ಟ್ಲಿ ಆಪೋಸಿಟ್ ಸೈಡಿಂದ ಆ ನ್ಯೂಕ್ಲಿಯೋಫೈಲು ಈಸಿಲಿ ಆ ಕಾರ್ಬನ್ ಆಟಮನ್ನು ಅಟ್ಯಾಕ್ ಮಾಡ್ಬೋದು. ಇಲ್ಲಿ ದೆರ್ ಇಸ್ ನೋ ಎನಿ ಸ್ಟೆರಿಕ್ ಹಿಂಡ್ರೆನ್ಸ್ ವಿಚ್ ಈಸ್ ಅಬ್ಸರ್ವ್.
ಇಲ್ಲಿ ಸ್ಟೆರಿಕ್ ಹಿಂಡೆನ್ಸ್ ಯಾವುದೇ ರೀತಿ ಇಲ್ಲಿ ಅಬ್ಸರ್ವೇಷನ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಸ್ಟೆರಿಕ್ ಹಿಂಡೆನ್ಸ್ ಅಂತಂದರೆ ಬಿಕಾಸ್ ಇಲ್ಲಿ ಇರುವಂಥ ಅಥವಾ ಕಾರ್ಬನ್ ಐಟಮ್ಸ್ಗೆ ಬಾಂಡ್ ಆಗಿರುವಂಥ ಹೈಡ್ರೋಜನ್ ಐಟಮ್ಸು ದೇ ಆರ್ ನಾಟ್ ಬಲ್ಕಿ ಆಟಮ್ಸ್ ಅಥವಾ ಬಲ್ಕಿ ಗ್ರೂಪ್ ಇಲ್ಲ. ದೇರ್ ಫೋರ್ ಈಸಿಲಿ ಅದಕ್ಕೆ ಆ ನ್ಯೂಕ್ಲಿಯೋಫೈಲ್ಗೆ ಸೊ NF ಸ್ಪೇಸ್ ಸಿಗುತ್ತೆ. ಸೊ ತುಂಬ ಸಾಕಷ್ಟು ಜಾಗ ಸಿಗುತ್ತೆ ಫಾರ್ ದಟ್ ಅಟ್ಯಾಕ್ ಆಫ್ ದಟ್ ಕಾರ್ಬನ್ ಐಟಮ್, for that approachment of the carbon atom easily this OH minus so which can attack from the back side that of the carbon atom ಅನ್ನು ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಇದು ನೋಡಿ ಅಬ್ಸರ್ವ್ ಮಾಡಿ, ಇಂದ ಒಂದೇ ಸ್ಟೆಪ್ಪಲ್ಲಿ ಅಥವಾ ಈ ರಿಯಾಕ್ಷನ್ ಆಗಬೇಕಾದ್ರೆ ಎರಡೂ ಇನ್ವಾಲ್ವ್ ಆಗ್ತಾ ಇದೆ. ಸೊ ಯಾಕೆ ಇಲ್ಲಿ ನಾನು ಬೈಮಾಲಿಕ್ಯುಲರ್ ರಿಯಾಕ್ಷನ್ ಅಂತ ತಗೊಳ್ತಾ ಇದ್ದೀನಿ ಅಂತಂದರೆ ಅಲ್ಲಿ ನಾನು ಹೇಳಿದೆ ಫಸ್ಟ್ ಸ್ಟೆಪ್ಪಲ್ಲಿ ಒಂದೇ ಒಂದು ಕಾಂಪೌಂಡ್ ಬರುತ್ತೆ, ಒಂದೇ ಒಂದು ಕಾಂಪೌಂಡು ರಿಯಾಕ್ಷನ್ ಆಗುತ್ತೆ ಅಲ್ಲಿ SN1 ಮೆಕ್ಯಾನಿಸಮಲ್ಲಿ. ಬಿಕಾಸ್ ಆಫ್ ದಟ್ ಅಲ್ಲಿ ಒಂದೇ ಕಾಂಪೌಂಡ್ ಇರೋದ್ರಿಂದ ಒಂದೇ ಕಾಂಪೌಂಡು ಇನ್ವಾಲ್ವ್ ಆಗಿರೋದ್ರಿಂದ ಆ ಸ್ಟೆಪ್ಪಲ್ಲಿ ಅದನ್ನು ಯೂನಿಮಾಲಿಕ್ಯುಲರ್ ಅಂತ ತೊಗೊಂಡೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ ಸೈಮಲ್ಟೇನಿಯಸ್ಲಿ ಬೋತ್ ದ ಕಾಂಪೌಂಡ್ಸ್, ಒಂದು ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡು ಮತ್ತು ಇನ್ನೊಂದು ನ್ಯೂಕ್ಲಿಯೋಫೈಲು ಎರಡೂ ಸೈಮಲ್ಟೇನಿಯಸ್ಲಿ ಪಿಕ್ಚರ್ ಬರ್ತಾ ಇದೆ. ಅಂದರೆ ಸೊ ದೇ ಆರ್ ಆ್ಯಕ್ಟಿಂಗ್ ಅಪಾನ್, ಎರಡೂ ರಿಯಾಕ್ಷನ್ ಮಾಡ್ತಾಯಿದೆ, ಎರಡೂ ಒಟ್ಟಿಗೆ ಇನ್ವಾಲ್ವ್ ಆಗ್ತಾಯಿದೆ ರಿಯಾಕ್ಷನಲ್ಲಿ. ದೇಫೋ the two compounds they are involving in the so chemical reaction in that step, therefore it is called as bimolecular reaction. Bi ಅಂದರೆ 2 ಮಾಲಿಕ್ಯೂಲ್ಸ್ ಅಂತಾನೆ ಎರಡು ಮಾಲಿಕ್ಯೂಲ್ಸು ಸೊ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಇನ್ವಾಲ್ವ್ ಆಗ್ತಾ ಇದೆ. therefore this reaction it is called as a bimolecular reaction ಅಂತ ಹೇಳ್ತೀವಿ. ಓಕೆ, ಈಗ ಅಟ್ಯಾಕ್ ಮಾಡ್ತು, ಅಪ್ರೋಚ್ ಮಾಡ್ತು ಕಾರ್ಬನ್ ಐಟಮನ್ನು, ಏನಾಗುತ್ತೆ ನೆಕ್ಸ್ಟು ಅಂತ ಬಂದಾಗ ನನಗಿಲ್ಲಿ ಏಕ್ದಮ್ ನನಗೆ ಪ್ರಾಡಕ್ಟು ಡೈರೆಕ್ಟಾಗಿ ನನಗೆ ಸಿಗೋದಿಲ್ಲ. ಸೊ ಯಾವಾಗ ಇಲ್ಲಿ OH ಮೈನಸ್ಸು ಕಾರ್ಬನ್ ಐಟಮನ್ನು ಅಟ್ಯಾಕ್ ಮಾಡುತ್ತೋ ಅಥವಾ ಅಪ್ರೋಚ್ ಮಾಡುತ್ತೋ ಆವಾಗ ನಮಗೆ ಇವಾಗ ನೆಕ್ಸ್ಟು ಅದು ಎರಡೂ ಒಟ್ಟಿಗೆ ಸೇರಿ ನನಗೆ ಸೊ ಈ ಥರ ಒಂದು ಟ್ರಾನ್ಸಿಷನ್ ಸ್ಟೇಟಲ್ಲಿ ಒಂದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಈ ರೀತಿ ಫಾರ್ಮೇಷನ್ ಆಗುತ್ತೆ ನೋಡಿ. ಫಸ್ಟು ಈ ಥರ ಒಂದು ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಹೇಗೆ ಅಂತಂದರೆ ಹೀಗೆ. ಸೊ ಆಸ್ ಆ್ಯಂಡ್ ವೆನ್ ದ OH minus when it attack that carbon atom from the back side, ಇವಾಗ ಏನಾಗುತ್ತೆ ಫ್ರಮ್ ದ ಲೆಫ್ಟ್ ಸೈಡಿಂದ ವೆರಿ ಸ್ಲೋಲಿ ದ ಫಾರ್ಮೇಷನ್ ಆಫ್ ದ COH ಬಾಂಡ್ begin to takes place. ಇಲ್ಲೊಂದು COH ಬಾಂಡ್ ನೋಡಿ ಅಬ್ಸರ್ವ್ ಮಾಡಿ, COH ಬಾಂಡ್ ಯಾವಾಗ OH ಮೈನಸ್ಸು ಕಾರ್ಬನ್ ಐಟಮನ್ನು ರೇರ್ ಸೈಡಿಂದ ಅಪ್ರೋಚ್ ಮಾಡುತ್ತೋ ಆವಾಗ ನಿಧಾನಕ್ಕೆ ಏನಾಗುತ್ತೆ ಆ ಕಾರ್ಬನ್ ಐಟಮು OH ಮೈನಸ್ ಜೊತೆಗೆ ಅಥವಾ OH ಗ್ರೂಪ್ ಜೊತೆಗೆ ಬಾಂಡ್ ಫಾರ್ಮೇಷನ್ ನಿಧಾನಕ್ಕೆ ಫಾರ್ಮೇಷನ್ ಮಾಡ್ತಾ ಹೋಗುತ್ತೆ. ಅದನ್ನು ನಾನು ಪಾರ್ಷಿಯಲ್ ಫಾರ್ಮೇಷನ್ ಆಫ್ ದ ಬಾಂಡ್ ಅಂತ ಹೇಳ್ತೀವಿ ಅಥವಾ ಪಾರ್ಷಿಯಲ್ ಬಾಂಡ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ಲೆಫ್ಟ್ ಸೈಡಿಂದ ನಮಗೆ COH ಬಾಂಡು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿದೆ ಯಾವಾಗ ಇಲ್ಲಿ ಲೆಫ್ಟ್ ಸೈಡಿಂದ ಇದು ಅಟ್ಯಾಕ್ ಮಾಡುತ್ತೋ ಆವಾಗ 5 ಬಾಂಡ್ ಆಗೋಗುತ್ತೆ ನೋಡಿ. ಸೊ 5 ಬಾಂಡ್ ಆಗುತ್ತೆ. ಸೊ ದೇರ್ಫೋರ್ ಇವಾಗ ಈ ಕ್ಲೋರಿನ್ ಐಟಮ್ ಈ ಕಡೆಯಿಂದ ಇದು ಎಲಿಮಿನೇಟ್ ಆಗಬೇಕಿಲ್ಲಿ. ಎಲಿಮಿನೇಟ್ ಆಗಬೇಕು ಅಂತಲೇ ಅದನ್ನು ಬಾಂಡ್ ಬ್ರೇಕಿಂಗ್ ಅಂತ ಹೇಳ್ತೀವಿ ಪಾರ್ಷಿಯಲಿ. ಸೊ ಆ್ಯಸ್ ಆ್ಯಂಡ್ ವೆನ್ ದ COH ಬಾಂಡ್ ಆ್ಯಸ್ ಇಟ್ ಈಸ್ ಬಿಗಿನ್ ಟು ಫಾರ್ಮ್ ದ ಸೈಮಲ್ಟೇನಿಯಸ್ಲಿ ಈ CCl ಬಾಂಡ್ ಅಂತ ಏನು ತೊಗೊಂಡಿದ್ದೀನಿ CCl ಬಾಂಡು ನಿಧಾನಕ್ಕೆ ಅದು ಬ್ರೇಕ್ ಆಗ್ತಾ ಹೋಗುತ್ತೆ. ದ ಪಾರ್ಷಿಯಲ್ ಬಾಂಡ್ ಬ್ರೇಕಿಂಗ್ ಅಥವಾ ಪಾರ್ಷಿಯಲಿ ದಟ್ ಬಾಂಡ್ ಈಸ್ ಬ್ರೋಕನ್. ಆ್ಯಂಡ್ ಇವಾಗ ಈ ಸ್ಟೇಟಲ್ಲಿ ಇದನ್ನು ಒಂದು ಇಂಟರ್ಮೀಡಿಯೇಟ್ ಸ್ಪೀಸೀಸ್ ಅಂತ ಹೇಳ್ತೀವಿ. ಈ ಸ್ಟೇಟಲ್ಲಿ ನನಗೆ ಇಲ್ಲೊಂದು ಸೊ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಇಂಟರ್ಮೀಡಿಯೇಟ್ ಕಾಂಪೌಂಡ್ ಇಟ್ ಈಸ್ ಟೇಕನ್ ಆಸ್ ಟ್ರಾನ್ಸಿಷನ್ ಸ್ಟೇಟ್ ಅಂತ ಹೇಳ್ತೀವಿ. ಇದನ್ನು ಒಂದು ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತಾ ಇದ್ದೇನೆ. ಒಂದು ಟ್ರಾನ್ಸಿಷನ್ ಕಾಂಪೌಂಡ್ ಫಾರ್ಮೇಷನ್ ಆಗ್ತಾ ಇದೆ. ಟ್ರಾನ್ಸಿಷನ್ ಅಂತಂದರೆ ಒಂದು ಕಾಂಪೌಂಡು ಒಂದು ಕಂಡೀಷನಿಂದ ಇನ್ನೊಂದು ಕಂಡೀಷನಿಗೆ ಅದು ಚೇಂಜ್ ಆಗ್ತಾಯಿದೆ. ಒಂದು ಕಾಂಪೌಂಡಿಂದ ಇನ್ನೊಂದು ಕಾಂಪೌಂಡ್ಗೆ ಅದು ಚೇಂಜ್ ಆಗ್ತಾಯಿದೆ. ಚೇಂಜ್ ಆಗೋದನ್ನು ನಾವು ನಿಮ್ಗೆ ಗೊತ್ತಿದೆಯಲ್ಲ ಟ್ರಾನ್ಸಿಷನ್ ಅಂತ ಕರಿತೀವಿ. ದೇರ್ಫೋರ್ ಇಲ್ಲೊಂದು ಟ್ರಾನ್ಸಿಷನ್ ಸ್ಟೇಟ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದಟ್ ಟ್ರಾನ್ಸಿಷನ್ ಸ್ಟೇಟ್ ಕಾಂಪೌಂಡ್ನಲ್ಲಿ ಸೊ ದ carbon atom which is bonded to 3 hydrogen atom in addition to that partially which is bonded to 1 chlorine atom and ಒಂದು OH ಗ್ರೂಪ್ಗೆ partially ಬಾಂಡ್ ಆಗಿರುತ್ತೆ. ಆ್ಯಂಡ್ ಇಫ್ ಐ ಟೇಕ್ ದಿಸ್ ಈ ಇಂಟರ್ಮೀಡಿಯೇಟ್ ಕಾಂಪೌಂಡ್ನ ನೋಡಿದಾಗ ನೋಡಿ ಅರೌಂಡ್ ದಿಸ್ ಕಾರ್ಬನ್ ಐಟಮ್ ಇಫ್ ಯು ಕ್ಯಾನ್ ಸಿ ಅರೌಂಡ್ ದಟ್ ಕಾರ್ಬನ್ ಐಟಮ್ ಯು ಕ್ಯಾನ್ ಏಬಲ್ ಟು ಸಿ ನೌ 5 ಬಾಂಡ್ಸ್ ವಿಚ್ ಆರ್ ಪ್ರೆಸೆಂಟ್ ಅರೌಂಡ್ ದ ಕಾರ್ಬನ್ ಐಟಮ್. ಆ ಸೆಂಟ್ರಲ್ ಕಾರ್ಬನ್ ಐಟಮ್ ಸುತ್ತಲೂ ನೀವು ನೋಡ್ಬೋದು ಅಲ್ಲಿ 5 ಬಾಂಡು ನಮಗೆ ಕಾಣಿಸ್ತಾ ಇದೆ. ಬಟ್ ದ ವೇಲೆನ್ಸಿ ಆಫ್ ದ ಕಾರ್ಬನ್ ಐಟಮ್ ಅಂತ ತೊಗೊಂಡಾಗ ನಿಮ್ಗೆ ಗೊತ್ತೇ ಇದೆ ದ ವೇಲೆನ್ಸಿ ಆಫ್ ದ ಕಾರ್ಬನ್ ಐಟಮ್ ವಿಚ್ ಈಸ್ ಎಷ್ಟು 4. ದೇರ್ಫೋರ್ 5 ಬಾಂಡ್ ಇದ್ದಾಗ ಅರೌಂಡ್ ದ ಕಾರ್ಬನ್ ಐಟಮ್ ದಟ್ ಸ್ಪೀಸೀಸ್ ಅಥವಾ ಕಾಂಪೌಂಡ್ ಅಂತ ಏನು ತೊಗೊಳ್ತೀವಿ ದಟ್ ಕಾಂಪೌಂಡ್ ವಿಚ್ ಮೇ ನಾಟ್ ಬಿಕಮ್ ವೆರಿ ಸ್ಟೇಬಲ್. ದೇರ್ಫೋರ್ ದಿಸ್ ಟ್ರಾನ್ಸಿಷನ್ ಸ್ಟೇಟ್ ಕಾಂಪೌಂಡ್ ಅಂತ ತೊಗೊಂಡಲ್ಲ ದಿಸ್ ಟ್ರಾನ್ಸಿಷನ್ ಸ್ಟೇಟ್ ಕಾಂಪೌಂಡ್ ಇಟ್ ಈಸ್ ಸೆಡ್ ಟು ಬಿ ಹೈಲಿ ಅನ್ಸ್ಟೇಬಲ್ ಇನ್ ನೇಚರ್.
ಇಟ್ ಕೆನಾಟ್ ಬಿ ಸರ್ವೈವ್, ಇಟ್ ಕೆನಾಟ್ ಸರ್ವೈವ್ ಫಾರ್ ಎ ಲಾಂಗರ್ ಟೈಮ್, ದೇರ್ಫೋರ್ ಇಟ್ ಈಸ್ ಅನ್ಸ್ಟೇಬಲ್ ಅಂತ ಹೇಳ್ತಾನೆ. ದೇರ್ಫೋರ್ ಒಂದು ಟ್ರಾನ್ಸಿಷನ್ ಸ್ಟೇಟ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ, ಅಲ್ಲಿ ಒಂದು CCl ಬಾಂಡ್ ಒಂದು CCl ಬಾಂಡು ಪಾರ್ಷಿಯಲಿ ಬ್ರೋಕನ್ ಸ್ಟೇಟಲ್ಲಿರುತ್ತೆ, ಇನ್ನೊಂದು COH ಬಾಂಡು ಅಲ್ಲಿ ಪಾರ್ಷಿಯಲ್ ಬಾಂಡ್ ಫಾರ್ಮೇಷನ್ ಆಗುವಂಥ ಒಂದು ಕಂಡೀಷನಲ್ಲಿ ಇರುತ್ತೆ. ನಾನು ಹೇಳಿದೆ ದಿಸ್ ಟ್ರಾನ್ಸಿಷನ್ ಸ್ಟೇಟ್ ಕಾಂಪೌಂಡ್ ಇಟ್ ಈಸ್ ಹೈಲಿ ಅನ್ಸ್ಟೇಬಲ್ ಇನ್ ನೇಚರ್ ಅಂತ ಹೇಳ್ತಾನೆ. ಸೊ ಅವಾಗ ಏನಾಗುತ್ತೆ, ಫೈನಲಿ ಈ ಟ್ರಾನ್ಸಿಷನ್ ಸ್ಟೇಟ್ ಕಾಂಪೌಂಡ್ ಏನು ಫಾರ್ಮೇಷನ್ ಆಗಿದೆ ಅದು ಫೈನಲಿ ಇದು ಡಿಕಂಪೋಸ್ ಆಗುತ್ತೆ. ನೋಡಿ ಹೀಗೆ ಡಿಕಂಪೋಸ್ ಆದಾಗ ಇಲ್ಲಿ ಕಂಪ್ಲೀಟ್ಲಿ ದಟ್ CCl ಬಾಂಡ್ ಏನಿದೆ ಆ CCl ಬಾಂಡು ಕಂಪ್ಲೀಟ್ಲಿ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ಕ್ಲೋರಿನ್ ಆಟಮ್ ವಿಚ್ ಈಸ್ ಎಲಿಮಿನೇಟೆಡ್ ಇನ್ ದ ಫಾರ್ಮ್ ಆಫ್ Cl ಮೈನಸ್. ಕ್ಲೋರಿನ್ ಆಟಮ್ ವಿಚ್ ಈಸ್ ಎಲಿಮಿನೇಟೆಡ್ ಇನ್ ದ ಫಾರ್ಮ್ ಆಫ್ Cl ಮೈನಸ್. ಇನ್ನು ಲೆಫ್ಟ್ ಸೈಡಿಗೆ ಏನು ಕೊಡುತ್ತೆ ನೋಡಿ, ದಟ್ ಕಾರ್ಬನ್ ಆಟಮ್ ಇಟ್ ಈಸ್ ಕಂಪ್ಲೀಟ್ಲಿ ಬಾಂಡೆಡ್ ಟು ದಿಸ್ OH ಗ್ರೂಪ್, ಕಂಪ್ಲೀಟ್ಲಿ ಬಾಂಡೆಡ್ ಟು ದ OH ಗ್ರೂಪ್. ನೋಡಿ ಬರ್ಕೊಳ್ತಾ ಇದ್ದೀನಿ, OHನ ಬರೀಬೇಕಾದ್ರೆ ನೀವು ಹೀಗೆ ಬರೀಬೇಕು, HO ಅಂತ ಬರ್ಕೊಬೇಕು. OH ಅಂತ ಉಲ್ಟಾ ಬರೆಯೋಂಗಿಲ್ಲ. ಯಾಕೆ ಬರೆಯೋಂಗಿಲ್ಲ ಅಂತಂದರೆ ಹಿಯರ್ ದ ಕಾರ್ಬನ್ ಆಟಮ್ ವಿಚ್ ಈಸ್ ಬಾಂಡೆಡ್ ಟು ಆಕ್ಸಿಜನ್ ಆಟಮ್, ನಾಟ್ ಟು ದ ಹೈಡ್ರೋಜನ್ ಆಟಮ್. ದೇರ್ಫೋರ್ ಇವಾಗ ಫೈನಲಿ ನನಗೆ ಒಂದು ಕಾಂಪೌಂಡ್ ಬಂತಲ್ಲ, ಈ ಕಾಂಪೌಂಡಲ್ಲಿ ನನಗೆ ದಟ್ ಪ್ರಾಡಕ್ಟ್ ವಿಚ್ ಕ್ಯಾನ್ ಬಿ ಅಬ್ಸರ್ವ್ಡ್ ಲೈಕ್ ದಿಸ್ ಆರ್ ವಿಚ್ ಕ್ಯಾನ್ ಬಿ ಒಬ್ಟೈನ್ಡ್ ಲೈಕ್ ದಿಸ್ ಅಂತ ಹೇಳ್ತಾನೆ. ನೌ ದಿಸ್ ಕಾಂಪೌಂಡ್ ಇಟ್ ಈಸ್ ಕಾಲ್ಡ್ ಆಸ್ ಮೀಥೈಲ್ ಆಲ್ಕೋಹಾಲ್ ಆರ್ ಮೆಥನಾಲ್. ಆ್ಯಂಡ್ ಅಬ್ಸರ್ವ್ ಮಾಡಿ ಡ್ಯೂರಿಂಗ್ ದಿಸ್ ಕೆಮಿಕಲ್ ರಿಯಾಕ್ಷನ್ ಇಲ್ಲಿ ಒಂದು ಕನ್ಫಿಗರೇಷನ್ ಅಂತ ಹೇಳ್ತೀವಿ. ನಿಮಗೆ ಕನ್ಫಿಗರೇಷನ್ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಾಲಿಕ್ಯೂಲ್ ತೊಗೊಂಡಾಗ ಆ ಮಾಲಿಕ್ಯೂಲ್ನಲ್ಲಿ ಒಂದು ಕಾರ್ಬನ್ ಆಟಮ್, ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನಲ್ಲಿ ಕಾರ್ಬನ್ ಆಟಮ್ ಇದ್ದರೆ ದಟ್ ಕಾರ್ಬನ್ ಆಟಮ್ ವಿಚ್ ಈಸ್ ಬಾಂಡೆಡ್ ಟು 4 ಆಟಮ್ಸ್, ಲೈಕ್ ಫಾರ್ ಎಕ್ಸಾಂಪಲ್ 4 ಹೈಡ್ರೋಜನ್ ಆಟಮ್ಸ್ಗೆ ಬಾಂಡ್ ಆಗಿದ್ದರೆ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ದಿಸ್ ಹೈಡ್ರೋಜನ್ ಆಟಮ್ಸ್ ಅರೌಂಡ್ ದಟ್ ಕಾರ್ಬನ್ ಆಟಮ್ ಅದನ್ನು ನಾವು ಕಾನ್ಫಿಗರೇಷನ್ ಅಂತ ತೊಗೊಳ್ತೀವಿ. ಅಂದರೆ ಅಲ್ಲಿ ಆ ಕಾರ್ಬನ್ ಆಟಮ್ಸ್ಗೆ ಅಟ್ಯಾಕ್ ಆಗಿರುವಂತಹ ಆಟಮ್ಸು, ಸೊ ಅಥವಾ ಗ್ರೂಪ್ ಆಫ್ ಆಟಮ್ಸು ಯಾವ ಕಡೆಯಿಂದ ಅಟ್ಯಾಕ್ ಆಗಿರುತ್ತೆ, ಯಾವ ಸೈಡಿಗಿರುತ್ತೆ, ಸೊ ಹೆಂಗಿರುತ್ತೆ ಅದು ಅನ್ನೋದನ್ನು ನಿಮಗೆ ಅದು ಆ ಕನ್ಫಿಗರೇಷನ್ ಆಫ್ ದ ಕಾಂಪೌಂಡ್ ಎಕ್ಸ್ಪ್ಲೈನ್ ಮಾಡುತ್ತೆ. ಈಗ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಡ್ಯೂರಿಂಗ್ ದ SN2 ರಿಯಾಕ್ಷನಲ್ಲಿ ಒಂದು ಕನ್ಫಿಗರೇಷನಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಡ್ಯೂರಿಂಗ್ SN2 ರಿಯಾಕ್ಷನ್ ದೇರ್ ಈಸ್ ಎನ್ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಟೇಕ್ ಪ್ಲೇಸ್ ಅಂತ ಹೇಳ್ತಾನೆ. ಡ್ಯೂರಿಂಗ್ ದ SN2 ರಿಯಾಕ್ಷನ್, ಸೊ ದ ಕನ್ಫಿಗರೇಷನ್ ಆಫ್ ದ ಮಾಲಿಕ್ಯೂಲ್ ಈಸ್ ಗೋಯಿಂಗ್ ಟು ಬಿ ಇನ್ವರ್ಟೆಡ್ ಆಫ್ಟರ್ ದ ಫಾರ್ಮೇಷನ್. ಆ ಪ್ರಾಡಕ್ಟ್ ಏನು ಫಾರ್ಮೇಷನ್ ಆಗುತ್ತೆ ದಟ್ ಪ್ರಾಡಕ್ಟ್, ಸೊ ದ ಕನ್ಫಿಗರೇಷನ್ ಆಫ್ ದ ಪ್ರಾಡಕ್ಟ್ ವಿಚ್ ಈಸ್ ಕಂಪ್ಲೀಟ್ಲಿ ಇನ್ವರ್ಟೆಡ್ ಸೊ ಫ್ರಮ್ ದಟ್ ಆಫ್ ದ ರಿಯಾಕ್ಟೆಂಟ್. ಅಂದರೆ ಇನ್ವರ್ಟೆಡ್ ಅಂತಂದರೆ ಅದು ಉಲ್ಟಾಗುತ್ತೆ ಅಂತ ಅರ್ಥ. ಉಲ್ಟಾಗುತ್ತೆ ಅಂತಲೇ ಏನು ಉಲ್ಟಾಗುತ್ತೆ ಸರ್ ಅಂತಂದರೆ ನೋಡಿ ಅಬ್ಸರ್ವ್ ಮಾಡಿ. ಈಗ ಫಸ್ಟು ಇನಿಷಿಯಲಿ ನಾನು ಮೀಥೈಲ್ ಕ್ಲೋರೈಡ್ ತೊಗೊಂಡಿದ್ದಲ್ಲ, ಈ ಮೀಥೈಲ್ ಕ್ಲೋರೈಡ್ ನೋಡಿದಾಗ ನೀವು ಅಲ್ಲಿ ಕ್ಲೋರಿನ್ ಆಟಮ್ ಇಟ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್, ಅಥವಾ ಇದನ್ನು ನಾನು ಲೀವಿಂಗ್ ಗ್ರೂಪ್ ಏನಿದೆ ಆ ಲೀವಿಂಗ್ ಗ್ರೂಪು ಕ್ಲೋರಿನ್ ಆಟಮ್ ಇದೆ. ನೋಡಿ ಇದರಲ್ಲಿ ತೊಗೊಂಡಾಗ ಯಾವುದರಲ್ಲಿ ರಿಯಾಕ್ಟೆಂಟಲ್ಲಿ ಆ ಲೀವಿಂಗ್ ಗ್ರೂಪು ಕ್ಲೋರಿನ್ ಆಟಮು ಯಾವ ಸೈಡ್ಗಿದೆ ಕನ್ಫಿಗರೇಷನ್ ಪ್ರಕಾರ ಅಂತಂದರೆ ರೈಟ್ ಸೈಡ್ಗಿದೆ. ಅಂದರೆ ಆಲ್ವೇಸ್ ದ ಕ್ಲೋರಿನ್ ಆಟಮ್ ವಿಚ್ ಈಸ್ ಬಾಂಡೆಡ್ ಟು ದ ಕಾರ್ಬನ್ ಆಟಮ್ ಫ್ರಮ್ ದ ರೈಟ್ ಸೈಡ್. ಸೊ ಆಫ್ಟರ್ ದಟ್ ಈಗ ನಾನು ಏನಾದರೂ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡಿದಾಗ ಸೊ ಆ OH ಮೈನಸನ್ನು ಕ್ಲೋರಿನ್ ಆಟಮನ್ನು OH ಮೈನಸ್ಸಿಂದ ರೀಪ್ಲೇಸ್ ಮಾಡಿದ್ರೆ OH ಮೈನಸ್ಸು ಇಲ್ಲಿಗೆ ಬರಬೇಕಾಗಿತ್ತು, ಈ ಜಾಗಕ್ಕೆ ಬರಬೇಕಾಗಿತ್ತು. ಗೊತ್ತಾಗ್ತಿದೆಯಲ್ವಾ? ಸೊ ಇಲ್ಲಿಗೆ ಬರಬೇಕಾಗಿತ್ತು, ಯಾವ ಜಾಗಕ್ಕೆ? ಇಲ್ಲಿಗೆ ಬರಬೇಕಾಗಿತ್ತದು. ಸೊ ಬಟ್ ಹಂಗಾಗಿಲ್ಲ. ಅದೇನಾಯ್ತು ನೋಡಿ, ಆಫ್ಟರ್ ದಟ್ OH ವಿಚ್ ಈಸ್ ಬಾಂಡೆಡ್ ಟು ದ ಕಾರ್ಬನ್ ಆಟಮ್ ದ ಪೊಸಿಷನ್ ಆಫ್ ದ OH ಇಟ್ ಈಸ್ ನಾಟ್ ಹಿಯರ್ ಆ್ಯಂಡ್ ನೌ ಇಟ್ ಈಸ್ ಹಿಯರ್. ಗೊತ್ತಾಗ್ತದೆ ನಿಮಗೆ? ದಟ್ ಮೀನ್ಸ್ after the completion of the reaction the place of the OH which is exactly inverted. So ಇದನ್ನು ನಾವು ದ ಕಾಂಪೌಂಡ್ ಅಥವಾ ಕನ್ಫಿಗರೇಷನ್ ಆಫ್ ದ ಕಾಂಪೌಂಡ್ ಈಸ್ ಗೋಯಿಂಗ್ ಟು ಬಿ ಇನ್ವರ್ಟೆಡ್ ಅಂತಂದರೆ ಉಲ್ಟಾ ಆಯಿತು, ರಿವರ್ಸ್ ಆಯಿತು. ಇಟ್ ಈಸ್ ಜಸ್ಟ್ ಲೈಕ್ ಅವನು ಹೇಳ್ತಾನೆ ಇಲ್ಲಿ, ಇಟ್ ಈಸ್ ಜಸ್ಟ್ ಲೈಕ್. ಈಗ ನೋಡಿ ನಮ್ಮ ಹತ್ರ ಒಂದು ಅಂಬ್ರೆಲ್ಲಾ ಇದೆ ಅಂತ ಅಂದ್ಕೊಳ್ಳಿ. ಅಂಬ್ರೆಲ್ಲಾ ಇದ್ದಾಗ ನೋಡಿ, ಸೊ ಹಿಂಗೆ ಅದು ಅಂಬ್ರೆಲ್ಲಾ ಹೆಂಗಿರುತ್ತೆ ಅಂತಂದ್ರೆ ಹೀಗಿರುತ್ತೆ ಅಲ್ವಾ, ಹೀಗಿರುತ್ತೆ ಅಂಬ್ರೆಲ್ಲಾ. ಇನ್ ಕೇಸ್ ಸೊ ದಟ್ ಇನ್ವರ್ಷನ್ ಸೊ ವಿಚ್ ಈಸ್ ಸಿಮಿಲರ್ ಟು ಲೈಕ್ ದಿಸ್ ಅಂತ ಹೇಳ್ತಾನೆ, ವಿಚ್ ಆಪಸ್ ಟು ಸೊ ಸಿಮಿಲರ್ ಟು ಲೈಕ್ ದಿಸ್ ಅಂತ ಹೇಳ್ತಾನೆ. ಈ ಅಂಬ್ರೆಲ್ಲನ ಅಥವಾ ಛತ್ರಿನ ನೀವು ಗಾಳಿ ಯಾವ ಕಡೆಗೆ ಇರುತ್ತೆ ಆ ಕಡೆಗೆ ಹಿಡಿದು ಬಿಡಿ. ಹಿಡಿದಾಗ ಏನಾಗುತ್ತೆ ನೋಡಿ, ಸೊ ಆ ಛತ್ರಿ ಉಲ್ಟಾಗುತ್ತೆ ಹಿಂಗೆ ನೋಡಿ. ಅದು ಅಂಬ್ರೆಲ್ಲ ಏನಿತ್ತು ಅದು ರಿವರ್ಸ್ ಆಗಿಬಿಡುತ್ತೆ, ಗಾಳಿಗೆ ಅದು ತೂರ್ಕೊಂಡೋದು ಉಲ್ಟಾಗ್ಬಿಡುತ್ತೆ. ಹ್ಯಾಂಡಲ್ ನೋಡಿ, ಹ್ಯಾಂಡಲ್ ಈ ಥರ ಇರುತ್ತೆ ಹಿಂಗೆ. ಇದನ್ನೇ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಸೊ ಅದೇ ಥರ ಇಲ್ಲಿ ಇನ್ವರ್ಷನ್ ಆಗ್ತದೆ ನೋಡಿ. ಸೊ ಇಲ್ಲಿ ಕ್ಲೋರಿನ್ ಆಟಮ್ ರೈಟ್ ಸೈಡ್ಗಿತ್ತು. ಸೊ ಆಫ್ಟರ್ ದ ಫಾರ್ಮೇಷನ್ ಆಫ್ ದ ಪ್ರಾಡಕ್ಟ್ ಸೊ OH ಏನಾಗುತ್ತೆ ಲೆಫ್ಟ್ ಸೈಡಿಗೆ ಬರುತ್ತೆ.
ಆ್ಯಂಡ್ ದೇರ್ಫೋರ್ ಡ್ಯೂರಿಂಗ್ ದಿಸ್ ಕೇಸ್ ಡ್ಯೂರಿಂಗ್ ದ SN2 ರಿಯಾಕ್ಷನಲ್ಲಿ ನಮಗೇನಾಗುತ್ತೆ ಇಲ್ಲಿ ಅಲ್ಲೊಂದು ಇನ್ವರ್ಷನ್ ಆಫ್ ಕನ್ಫಿಗರೇಷನ್ ಆಗುತ್ತೆ ಅಂತ ನಿಮಗೆ ಹೇಳ್ತಾ ಇದೆ. ದೇರ್ಫೋರ್ ದಟ್ ಈಸ್ ಆಲ್ ಅಬೌಟ್ ದ ಸಿಂಪಲ್ ಮೆಕ್ಯಾನಿಸಮ್ ಆಫ್ ದ SN2 ರಿಯಾಕ್ಷನ್ ಅಂತ ಹೇಳ್ತಾನೆ ಇಲ್ಲಿ. ದೇರ್ಫೋರ್ ಅದನ್ನು ಮತ್ತೆ ನಿಮಗೆ ಇಲ್ಲಿ ತೋರಿಸ್ತೀನಿ ಆ ರಿಯಾಕ್ಷನ್ ಹೆಂಗಾಗುತ್ತೆ ಅಂತ, ಒಂದು ಸ್ಟೆಪ್ಪಲ್ಲಿ ಅದು ಹೆಂಗಾಗುತ್ತೆ ಅನ್ನೋದನ್ನು ಮತ್ತೆ ಇಲ್ಲಿ ತೋರಿಸ್ತಾ ಇದ್ದೇನೆ. ಸೊ ನಾನು ಹೇಳ್ದಂಗೆ SN2 ಮೆಕ್ಯಾನಿಸಮ್ ಅಥವಾ SN2 ರಿಯಾಕ್ಷನ್ ವಿಚ್ ಈಸ್ ಗೋಯಿಂಗ್ ಟು ಬಿ ಟೇಕಿಂಗ್ ಪ್ಲೇಸ್ ಓನ್ಲಿ ಇನ್ ಒನ್ ಸ್ಟೆಪ್. ಸೊ ಫಸ್ಟ್ ಏನಾಗುತ್ತೆ, ನ್ಯೂಕ್ಲಿಯೋಫೈಲು ಸೊ ಆ ಕಾರ್ಬನ್ ಆಟಮ್ ಆಫ್ ದ ಆಲ್ಕೈಲ್ ಹ್ಯಾಲೈಡನ್ನು ಅಟ್ಯಾಕ್ ಮಾಡುತ್ತೆ, ಫ್ರಮ್ ದ ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡಿ. ಸೊ ಫಸ್ಟ್ ಏನಾಗುತ್ತೆ, ಒಂದು ಟ್ರಾನ್ಸಿಷನ್ ಸ್ಟೇಟ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ, ಇನ್ ವಿಚ್ COH ಬಾಂಡ್ ಈಸ್ ಪಾರ್ಷಿಯಲಿ ಫಾರ್ಮ್ ಆ್ಯಂಡ್ CCl ಬಾಂಡ್ ಈಸ್ ಪಾರ್ಷಿಯಲಿ ಬ್ರೋಕನ್. But the transition state compound which is highly unstable in nature, and because of that will undergo decomposition, ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ನನಗೆ ಮೀಥೈಲ್ ಆಲ್ಕೋಹಾಲ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ನೋಡಿ ಇಲ್ಲಿ ಸೆಂಟ್ರಲ್ಲಿ ಅಲ್ಲೊಂದು ಕಾರ್ಬನ್ ಆಟಮ್ ಇದೆ, ಅದನ್ನು ಜಸ್ಟ್ ಪಾಯಿಂಟ್ ಏನಿದೆ ಅದನ್ನು ಕಾರ್ಬನ್ ಆಟಮ್ ಇದೆ ಅಂತ ಅಂದ್ಕೊಳ್ಳಿ. ಇದು ಕಾರ್ಬನ್ ಆಟಮ್, ಇದು ಕಾರ್ಬನ್ ಆಟಮ್, ಹೀಗೆ ಲೈಕ್ ದಿಸ್. Therefore methyl alcohol formation ಆಗುತ್ತೆ along with the formation of this Cl- ಅಥವಾ Cl- which is eliminated as a leaving group. ನೋಡಿ ಅಬ್ಸರ್ವ್ ಮಾಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಕನ್ಫಿಗರೇಷನ್ನು ಕ್ಲೋರಿನ್ ಆಟಮ್ ರೈಟ್ ಸೈಡ್ಗಿತ್ತು. ಆಫ್ಟರ್ ದ ಫಾರ್ಮೇಷನ್ ಇನ್ವರ್ಷನ್ ಆಫ್ ಕನ್ಫಿಗರೇಷನ್ ಟೇಕ್ ಪ್ಲೇಸ್. OH- ಏನಾಗುತ್ತೆ ಇವಾಗ ಕಾರ್ಬನ್ ಆಟಮ್ಗೆ ಸೊ ಲೆಫ್ಟ್ ಸೈಡಿಂದ ಬಾಂಡ್ ಆಗಿರುತ್ತೆ. ದೇರ್ಫೋರ್ ಅದನ್ನು ನಾವು ಇನ್ವರ್ಷನ್ ಆಫ್ ಕನ್ಫಿಗರೇಷನ್ ಅಂತ ಹೇಳ್ತೀವಿ. ಡ್ಯೂರಿಂಗ್ ದಿಸ್ SN2 ರಿಯಾಕ್ಷನ್ ಆಲ್ವೇಸ್ ಇನ್ವರ್ಷನ್ ಆಫ್ ಕನ್ಫಿಗರೇಷನ್ ಟೇಕ್ ಪ್ಲೇಸ್ ಅಥವಾ ಇನ್ವರ್ಷನ್ ಟೇಕ್ ಪ್ಲೇಸ್ ಅಂತ ಹೇಳ್ತಾನೆ. ಹಾಗಿದ್ರೆ SN1 ರಿಯಾಕ್ಷನ್ಲಿ ಏನಾಗುತ್ತೆ ಸರ್ ಅಂತಂದರೆ ಅಲ್ಲಿ ಇನ್ನೊಂದನ್ನು ಹೇಳ್ತೀನಿ, ಅಲ್ಲಿ ರೆಸಿಮೈಜೇಷನ್ ಆಗುತ್ತೆ ಅಂತ ಹೇಳ್ತೀವಿ. ಹೇಗೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ದೇರ್ಫೋರ್ ಸೊ ದಟ್ ಇಸ್ ಆಲ್ ಅಬೌಟ್ ದ ಸಿಂಪಲ್ ಒನ್ ಸ್ಟೆಪ್ಪಲ್ಲಿ ಆಗುತ್ತೆ ರಿಯಾಕ್ಷನ್ ಅಂತ ಹೇಳ್ತಾನೆ. ದೇರ್ಫೋರ್ ಸಿನ್ಸ್ ಇಟ್ ಈಸ್ ಸೊ ಎ ಬೈಮಾಲಿಕ್ಯುಲರ್ ರಿಯಾಕ್ಷನ್ ಆದ್ದರಿಂದ ಸೊ ನೆಕ್ಸ್ಟ್ ಇವಾಗ ಸಪೋಸ್ ಇಫ್ ಐ ಟಾಕ್ ಅಬೌಟ್ ದ ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ತಗೊಂಡಾಗ ನೋಡಿ ಅಲ್ಲಿ SN1 ರಿಯಾಕ್ಷನಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ ವಿಚ್ ಇಸ್ ಡಿಪೆಂಡಿಂಗ್ ಓನ್ಲಿ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ಅಲ್ಲಿ ಇಲ್ಲಲ್ಲ, ಅಲ್ಲಿ SN1 ರಿಯಾಕ್ಷನಲ್ಲಿ ಬರೀ ಒಂದು ಕಾಂಪೌಂಡ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿತ್ತು. ಬಟ್ ಇಲ್ಲಿ ದ ರೇಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ which depends on the concentration of both the compounds CH3Cl and OH-. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಯಾಕೆ ಅಂತಂದರೆ ಫಸ್ಟ್ ಸ್ಟೆಪ್ಪಲ್ಲಿ ನಮಗೆ ಅಲ್ಲಿ ಏನು ಸ್ಟೆಪ್ ತೊಗೊಂಡಿದ್ದೀನಿ ಆ ಸ್ಟೆಪ್ಪಲ್ಲಿ ಎರಡನ್ನೂ ಒಟ್ಟಿಗೆ ಕಂಬೈನ್ ಆಗ್ತದೆ. ಸೈಮಲ್ಟೇನಿಯಸ್ಲಿ ಬೋತ್ ದ ಕಾಂಪೌಂಡ್ ದೇ ಆರ್ ಇನ್ವಾಲ್ವ್. Therefore that reaction so in which the rate is depending on the concentration of both the concentration of chloromethane and OH- ಅಂತ ಹೇಳ್ತಾನೆ. Therefore since ಎರಡು ಕಾಂಪೌಂಡ್ ಬರೋದ್ರಿಂದ the order of the chemical reaction ಅಂತ ತಗೊಂಡಾಗ the SN2 reaction is a second order reaction ಅಂತ ಹೇಳ್ತಾನೆ. ಯಾಕೆ second order reaction? The concentration depends on two compounds now, two compounds now. Therefore because of that it is nothing but a second order reaction ಅಂತ ಹೇಳ್ತೀವಿ. ಆ್ಯಂಡ್ ಅಬೌಟ್ ದಿಸ್ ಆರ್ಡರ್ ಆಫ್ ಎ ಕೆಮಿಕಲ್ ರಿಯಾಕ್ಷನ್ ನೀವು ಕೆಮಿಕಲ್ ಕೈನೆಟಿಕ್ಸ್ ಅಂತ ಒಂದು ಚಾಪ್ಟರ್ನಲ್ಲಿ ಅದನ್ನು ಡೀಟೇಲ್ ಆಗಿ ನೀವು ಅದನ್ನು ಸ್ಟಡಿ ಮಾಡ್ತಾ ಹೋಗ್ತೀರಿ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ಮೆಕ್ಯಾನಿಸಮ್ ಆಫ್ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಆ್ಯಂಡ್ ನಾವು ಈಗ ನಿಮಗೆ ಅರ್ಥ ಆಗಿರ್ಬೋದು. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮೆಕ್ಯಾನಿಸಮನ್ನು ನಾವು ಹೇಳಬೇಕು ಅಂತಂದರೆ ದಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಕಾಂಪೌಂಡ್. ನೇಚರ್ ಆಫ್ ದ ಹ್ಯಾಲೋ ಆಲ್ಕೇನ್ ಏನು ತೊಗೊಂಡಿರ್ತೀವಿ ಆ ಹ್ಯಾಲೋ ಆಲ್ಕೇನ್ ಕಾಂಪೌಂಡ್ನ ಒಂದು ನೇಚರ್ ಮೇಲೆ ಅಥವಾ ಟೈಪ್ ಆಫ್ ದ ಕಾಂಪೌಂಡ್ ಮೇಲೆ ಅದು SN1 ರಿಯಾಕ್ಷನ್ ಆಗುತ್ತೆ ಅಥವಾ SN2 ರಿಯಾಕ್ಷನ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾನೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ಕಣಪ್ಪ. ಸೊ ಈಗ ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತಗೊಂಡಾಗ ಈಗ ನಾನು ಎರಡು ಮೆಕ್ಯಾನಿಸಮನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ, ಒಂದು SN1 ಮತ್ತು SN2 ರಿಯಾಕ್ಷನ್ ಅಂತ ತಗೊಂಡೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಈಗ ನಾವು ಹ್ಯಾಲೋ ಆಲ್ಕೇನ್ ಅಥವಾ ಆಲ್ಕೈಲ್ ಹ್ಯಾಲೈಡ್ ಅಂತ ತಗೊಂಡಾಗ ನಿಮಗೆ ಗೊತ್ತಿರೋ ಹಾಗೆ ಆಲ್ಕೈಲ್ ಹ್ಯಾಲೈಡ್ಸಲ್ಲಿ ನಮಗೆ 3 ಟೈಪ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ. ಒಂದನ್ನು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಂತ ತೊಗೊಳ್ತೀವಿ, ಇನ್ನೊಂದು ಸೆಕೆಂಡ್ರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಹೇಳ್ತಾನೆ, ಇನ್ನೊಂದನ್ನು ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಲ್ವಾ ಯಾಕೆ ನಾನು ಇಲ್ಲಿ ಪ್ರೈಮರಿ, ಸೆಕೆಂಡ್ರಿ ಮತ್ತು ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಅಂತಂದರೆ ಸೊ ಹಿಯರ್ ನಾನು ಹೇಳ್ದಂಗೆ ಈಗ SN1 ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಸೊ ವಿಚ್ ಟೇಕ್ ಪ್ಲೇಸ್ ಇನ್ 2 ಮೆಕ್ಯಾನಿಸಮ್ಸ್ ಅಂತ ಹೇಳಿದೆ. ಒಂದನ್ನು SN1 ರಿಯಾಕ್ಷನ್ ಅಂತ ತಗೊಂಡೆ, SN2 ರಿಯಾಕ್ಷನ್ ಅಂತ 2 ಮೆಕ್ಯಾನಿಸಮಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಪ್ರಶ್ನೆ ಏನಂತಂದರೆ ಈಗ ನನ್ನ ಹತ್ರ 3 ಆಲ್ಕೈಲ್ ಹ್ಯಾಲೈಡ್ ಇದೆ, ಒಂದು ಪ್ರೈಮರಿ ಇದೆ, ಒಂದು ಸೆಕೆಂಡ್ರಿ ಆಲ್ಕೈಲ್ ಹ್ಯಾಲೈಡು ಮತ್ತು ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್. ಈಗ ಇನ್ ಕೇಸ್ ನಾನು ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ತಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಈಗ ವೆದರ್ ದಿಸ್ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ ವೆದರ್ ಇಟ್ ಕ್ಯಾನ್ ಅಂಡರ್ಗೋ SN1 ರಿಯಾಕ್ಷನ್ ವೆರಿ ಈಸಿಲಿ ಆರ್ SN2 ರಿಯಾಕ್ಷನ್ ಈಸಿಲಿ, ಯಾವುದಾಗುತ್ತೆ ಇಲ್ಲಿ ಈಸಿಲಿ ಯಾವುದನ್ನು ಪ್ರಿಫರ್ ಮಾಡ್ಕೊಳ್ಳುತ್ತೆ ಅಥವಾ ಇದನ್ನು ನಾವು ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ ಟುವರ್ಡ್ಸ್ SN1 ಆ್ಯಂಡ್ SN2 ರಿಯಾಕ್ಷನ್ ಅಂತ ನೆಕ್ಸ್ಟ್ ಬಿಟ್ಟಲ್ಲಿ ಒಂದು ಸಿಂಪಲ್ ಟಾಪಿಕನ್ನು ಇಟ್ಟಿದ್ದಾನೆ.
ಈಗ ಯಾವುದೇ ನಾನು ತೊಗೊಂಡ್ರಂಥ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡು SN1 ರಿಯಾಕ್ಷನ್ ಆಗುತ್ತಾ ಈಸಿಲಿ, ಅಥವಾ SN1 ರಿಯಾಕ್ಷನ್ ಆಗುತ್ತಾ ಅಥವಾ SN2 ರಿಯಾಕ್ಷನ್ ಆಗುತ್ತಾ ಅಂತ ಹೇಳ್ತಾ ಇದ್ದಾನೆ. ಸೊ ಅದನ್ನು ತಗೊಳ್ಬೇಕು ಅಂತ ಬಂದಾಗ ಅದನ್ನು ನಾನು ಹೇಳಿದ್ದು ದ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಕಾಂಪೌಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅದೇ ಥರ ಸೆಕೆಂಡ್ರಿ ಆಲ್ಕೈಲ್ ಹ್ಯಾಲೈಡ್ ತೊಗೊಂಡಾಗ ಅದು SN1 ಆಗುತ್ತೆ, SN2 ರಿಯಾಕ್ಷನ್ ಆಗುತ್ತೆ. ಪ್ರೈಮರಿ ಆದಾಗ ಅದೇನಾಗುತ್ತೆ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ನಿಮಗೆ ಒಂದು ಸಿಂಪಲ್ ಸಣ್ಣ ಟಾಪಿಕನ್ನು ಇಟ್ಟಿದ್ದಾನೆ. ಹಾಗಿದ್ರೆ ಸೊ ವಾಟ್ ಇಸ್ ದಿಸ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಟುವರ್ಡ್ ದ SN1 ಆ್ಯಂಡ್ SN2 ರಿಯಾಕ್ಷನ್ಸ್. ಸೊ ಇನ್ ದ ಕೇಸ್ ಆಫ್ SN1 ಆ್ಯಂಡ್ SN2 ಅನ್ನೋದನ್ನು ಲೆಟ್ ಮಿ ಟೇಕ್. ಈಗ ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. ಫಸ್ಟು ದ ಆರ್ಡರ್ ಆಫ್ ದ ಕೆಮಿಕಲ್ ರಿಯಾಕ್ಟಿವಿಟಿ ಟುವರ್ಡ್ಸ್ SN1 ರಿಯಾಕ್ಷನ್. ಇಷ್ಟೇ ನಾನು ಹೇಳ್ತಿರೋದು. ಪ್ರೈಮರಿ, ಸೆಕೆಂಡ್ರಿ ಆ್ಯಂಡ್ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ಅಂತ ತಗೊಂಡಾಗ ಸೊ ಅದು ಯಾವ ರಿಯಾಕ್ಷನ್ ಈಸಿಲಿ ಆಗುತ್ತೆ, ಬೇಗನೆ ಯಾವ ರಿಯಾಕ್ಷನ್ಗೆ ಅದನ್ನು ಪ್ರಿಫರ್ ಮಾಡ್ಕೊಳ್ಳುತ್ತೆ, ಯಾವ ರಿಯಾಕ್ಷನನ್ನು ಪ್ರಿಫರ್ ಮಾಡ್ಕೊಳ್ಳುತ್ತೆ. ಈಗ SN1 ರಿಯಾಕ್ಷನ್ ಅಂತ ತಗೊಂಡಾಗ ಹಾಗಿದ್ರೆ SN1 ರಿಯಾಕ್ಷನಲ್ಲಿ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡು SN1 ರಿಯಾಕ್ಷನ್ ಈಸಿಲಿ ಆಗುತ್ತಾ, SN2 ರಿಯಾಕ್ಷನ್ ಈಸಿಲಿ ಆಗುತ್ತಾ, ಅಥವಾ ಸೆಕೆಂಡ್ರಿ ತೊಗೊಂಡಾಗ ಅದು ಹೆಂಗಾಗುತ್ತೆ, ಟರ್ಷಿಯರಿ ತೊಗೊಂಡಾಗ ಹೆಂಗಾಗುತ್ತೆ, ಅದ್ರ ಮೇಲೆ ಹೇಳ್ತಾ ಇದ್ದೀನಿ ಇಲ್ಲಿ. ಈಗ ಇಟ್ ಆಲ್ ಡಿಪೆಂಡ್ಸ್ ಅಂತ ನಾನು ಹೇಳಿದೆ ಇಲ್ಲಿ ವೆದರ್ ದಟ್ ಕಾಂಪೌಂಡ್ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡು ಯಾವ ಥರ ಮೆಕ್ಯಾನಿಸಮ್ಗೆ ಅದು ಒಳಪಡುತ್ತೆ ಅನ್ನೋದು ಇಟ್ ಆಲ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಕಾಂಪೌಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾನೆ. ಏನು ನೇಚರ್ ಆಫ್ ದ ಕಾಂಪೌಂಡ್? ಈಗ ಯಾವುದೇ ಒಂದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡಬೇಕು ಅಂತ ಬಂದಾಗ ನೋಡಿ, ಇದೊಂದು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಂತ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಂತ ತೊಗೊಂಡಾಗ ಇದು CH3Br ಅಂತ ತೊಗೊಂಡಿದ್ದೀನಿ. ಇದೊಂದು ಸಿಂಪಲ್ ಕಾಂಪೌಂಡ್. ಇದನ್ನು ಬೇಕಾದ್ರೆ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಗೆ ಒಂದು ಎಕ್ಸಾಂಪಲ್ ಅಂತ ತೊಗೊಬೋದು. ಈಗ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಂತ ತೊಗೊಂಡಾಗ ಈ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡು SN1 ರಿಯಾಕ್ಷನ್ ಅಥವಾ SN2 ರಿಯಾಕ್ಷನ್ ಆಗುತ್ತಾ ಅಂತ ಬಂದಾಗ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಕಾಂಪೌಂಡ್. ಸೊ ಇಟ್ ಈಸ್ ವೆರಿ ಸಿಂಪಲ್. ನೀವು ಯಾವುದೇ ಒಂದು ಕಾಂಪೌಂಡು SN2 ರಿಯಾಕ್ಷನ್ ಆಗುತ್ತೆ ಅಂತಂದರೆ SN2 ರಿಯಾಕ್ಷನ್ ಆಗಬೇಕಾದ್ರೆ ಯಾವಾಗಲೂ ಅಲ್ಲಿ OH ಮೈನಸ್ ಏನು ಮಾಡುತ್ತೆ, ಅಥವಾ ನ್ಯೂಕ್ಲಿಯೋಫೈಲ್ ಅಂತ ಏನು ತೊಗೊಂಡಿದ್ವಿ, ದಟ್ ನ್ಯೂಕ್ಲಿಯೋಫೈಲ್ ಆಲ್ವೇಸ್ ಹ್ಯಾಸ್ ಟು ಅಟ್ಯಾಕ್ ದ ಕಾರ್ಬನ್ ಐಟಮ್ ಫ್ರಮ್ ದ ಬ್ಯಾಕ್ ಸೈಡ್. ಸೊ ಯಾವ ಕಾಂಪೌಂಡ್ನಲ್ಲಿ ನ್ಯೂಕ್ಲಿಯೋಫೈಲು ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡೋದಕ್ಕೆ ಎನಫ್ ಸ್ಪೇಸ್ ಅಥವಾ ಸಫಿಷಿಯೆಂಟ್ ಸ್ಪೇಸ್ ಸಿಗುತ್ತೋ ಅಂಥ ಕಂಡೀಷನಲ್ಲಿ ದಟ್ ಕಾಂಪೌಂಡ್ ವೆರಿ ಈಸಿಲಿ ವಿಚ್ ಕ್ಯಾನ್ ಅಂಡರ್ಗೋ SN2 ರಿಯಾಕ್ಷನ್. ಜಾಗ ಇದ್ದರೆ ನೋಡಿ, ನಾನು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ತೊಗೊಂಡಿದ್ದೀನಲ್ವಾ, ಅಲ್ಲಿ ನ್ಯೂಕ್ಲಿಯೋಫೈಲ್ OH ಮೈನಸ್ ತೊಗೊಂಡೆ. ಈಗ ಅದು ಈಸಿಲಿ ಲೆಫ್ಟ್ ಸೈಡಿಂದ ಅದು ಆ ಕಾರ್ಬನ್ ಐಟಮನ್ನು ಅಟ್ಯಾಕ್ ಮಾಡ್ಬೋದು, ಅಪ್ರೋಚ್ ಮಾಡ್ಬೋದು. ಯಾಕೆ ಅಪ್ರೋಚ್ ಮಾಡುತ್ತೆ? ಬಿಕಾಸ್ ಅದಕ್ಕೆ ಜಾಗ ಇದೆ. ಜಾಗ ಇರೋದ್ರಿಂದ ಅದು ಈಸಿಲಿ ಅಟ್ಯಾಕ್ ಮಾಡುತ್ತೆ. ಸೊ ಈ ಕೇಸ್ನಲ್ಲಿ ಇಟ್ ಈಸ್ ನಾಟ್ ನೀಡೆಡ್ ಫಾರ್ ದಿಸ್ ಕಾಂಪೌಂಡ್ ಟು ಕ್ಯಾರಿ ಔಟ್ SN1 ರಿಯಾಕ್ಷನ್. ಈ ಕಾಂಪೌಂಡು ಅಥವಾ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ ಅಂತ ಏನು ತೊಗೊಂಡಿದ್ದೀನಿ ಅದು SN1 ರಿಯಾಕ್ಷನ್ ಆಗುವಂಥ ಅವಶ್ಯಕತೆ ನೆಸೆಸಿಟಿ ಅದಕ್ಕಿಲ್ಲ. ಯಾಕಂದರೆ ಈಸಿಲಿ ಅದು ಬ್ಯಾಕ್ ಸೈಡಿಂದ ಆಗಿಬಿಟ್ಟು ನೆಕ್ಸ್ಟು ಈ ಬಾಂಡ್ನ ಬ್ರೇಕ್ ಮಾಡ್ಕೊಳ್ಳುತ್ತೆ. ದೇರ್ಫೋರ್ ದಿಸ್ ಕಾಂಪೌಂಡ್ ಈಸಿಲಿ ಅಂಡರ್ಗೋ SN2 ರಿಯಾಕ್ಷನ್. ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾವಾಗ SN2 ರಿಯಾಕ್ಷನ್ ಪ್ರಿಫರ್ ಮಾಡ್ಕೊಳ್ಳುತ್ತೆ ಒಂದು ಕಾಂಪೌಂಡ್ ಅಂತಂದರೆ ಲೆಫ್ಟ್ ಸೈಡಿಂದ ಅದಕ್ಕೆ ಜಾಗ ಸಿಕ್ಕಿದ್ರೆ ನ್ಯೂಕ್ಲಿಯೋಫೈಲ್ಗೆ ಅಟ್ಯಾಕ್ ಮಾಡೋದಕ್ಕೆ ಕಾರ್ಬನ್ ಐಟಮನ್ನು, ಆ ಕಂಡೀಷನಲ್ಲಿ ಸೊ ದಟ್ ಕಾಂಪೌಂಡ್ ಈಸಿಲಿ ಅಂಡರ್ಗೋ SN2 ರಿಯಾಕ್ಷನ್. ಸೊ ಬಟ್ ಇನ್ ದ ಕೇಸ್ ಆಫ್ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ಅಂತ ತೊಗೊಂಡಿದ್ದಲ್ಲ ಎಕ್ಸಾಂಪಲ್ ನಿಮಗೆ. ಸೊ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ಅಂತ ತೊಗೊಂಡಾಗ ನೋಡಿ ನಿಮಗೆ ಇಲ್ಲಿ ಗೊತ್ತಾಗುತ್ತೆ CH3 ಅಥವಾ ಇನ್ನೊಂದ್ಸಲ ಸ್ವಲ್ಪ ನೀಟಾಗಿ ಬರೀತೀನಿ ನೋಡಿ. ಇದು CH3 ಬೇಕಿದ್ರೆ ಇದನ್ನು ಬಿಡಿಸ್ಕೊಂಡು ಬರ್ಕೊಳ್ತೀನಿ. CH3 ಹೀಗೆ, CH3 ಹೀಗೆ, ಇದು ಅಷ್ಟೇ ಹಿಂಗಿದೆ ಅಂತ ಅಂದ್ಕೊಳ್ಳಿ. CH3 ಹಿಂಗಿದೆ. ಇದನ್ನು ಬಿಡಿಸಿ ಬರ್ಕೊಂಡ್ರು 3 ಹೈಡ್ರೋಜನ್ ಐಟಮ್ ಹಿಂಗೆ ಮಾಡಾಗ ನೋಡಿ, ಅಬ್ಸರ್ವ್ ಮಾಡಿ. ಇನ್ ದ ಕೇಸ್ ಆಫ್ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ಅಂತ ತಗೊಂಡಾಗ ಹಿಯರ್ ಇನ್ ದಿಸ್ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ ಕಾಂಪೌಂಡ್ನಲ್ಲಿ ದ ಕಾರ್ಬನ್ ಐಟಮ್ ವಿಚ್ ಇಸ್ ಬಾಂಡೆಡ್ ಟು ದ 3 ಬಲ್ಕಿ ಮೀಥೈಲ್ ಗ್ರೂಪ್ಸ್. ಈ ಕೇಸ್ನಲ್ಲಿ ನ್ಯೂಕ್ಲಿಯೋಫೈಲ್ನ ತಗೊಂಡು ನಾನೇನಾದರೂ ಇಲ್ಲಿ ಬ್ಯಾಕ್ ಸೈಡಿಂದ ಅದನ್ನು ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ it is not possible for that nucleophile to attack that carbon atom from the back side. ಅಲ್ಲಪ್ಪ, ಯಾಕೆ ಆಗ್ತಾ ಇಲ್ಲ? ದೇರ್ ವಿ ಕ್ಯಾನ್ ಅಬ್ಸರ್ವ್ ಸ್ಟೆರಿಕ್ ಹಿಂಡ್ರೆನ್ಸ್. ದಟ್ ಬಲ್ಕಿ ಗ್ರೂಪ್ಸ್ ಏನು ಮಾಡ್ತಾ ಇದೆ, ಆ ನ್ಯೂಕ್ಲಿಯೋಫೈಲನ್ನು ಹಿಂಡರ್ ಮಾಡ್ತಾ ಇದೆ ಅಂತ ತಡಿತಾ ಇದೆ. ಈ ಕೇಸ್ನಲ್ಲಿ ಅದು ಲೆಫ್ಟ್ ಸೈಡಿಂದ ಅದು ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಲೆಫ್ಟ್ ಸೈಡಿಂದ ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ, ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ ಅಂತಂದರೆ ಏನರ್ಥ ಅದು? it is not possible to carry out the SN2 reaction for this compound easily. So ಈ ಕಂಡೀಷನಲ್ಲಿ this compound has to undergo
ಇನ್ನೊಂದು ಮೆಕ್ಯಾನಿಸಮ್ ಅನ್ನೋದು ಪ್ರಿಫರ್ ಮಾಡಬೇಕು. ಏನು ಪ್ರಿಫರ್ ಮಾಡಬೇಕು ಅಂತಂದರೆ, ಈಗ ರೈಟ್ ಸೈಡಿಂದನೂ ಈ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತಂದರೆ, ಇಲ್ಲಿ ಬ್ರೋಮಿನ್ ಆಟಮ್ ಇದೆ, ಅದು ರಿಪೆಲ್ ಮಾಡುತ್ತೆ, ಅದನ್ನು ಆಚೆ ಕಳಿಸುತ್ತೆ, ಒದ್ದು ಆಚೆ ಕಳಿಸುತ್ತೆ. ಇವಾಗ ನಾನು ಲೆಫ್ಟ್ ಸೈಡಿಂದ ಅಟ್ಯಾಕ್ ಮಾಡೋಕ್ಕಾಗ್ತಾಯಿಲ್ಲ ಅಥವಾ ಜಾಗ ಸಾಕಾಗ್ತಾಯಿಲ್ಲ, ಅದಕ್ಕೆ ಈಗೇನು ಮಾಡಬೇಕು, ಇನ್ನೊಂದು ಪಾಸಿಬಿಲಿಟಿ ಇದೆ. ಕಾಂಪೌಂಡನ್ನು ಏನು ಮಾಡ್ಬೋದು, ನಾನು ಹೆಟ್ರೋಲಿಟಿಕ್ ಫ್ಯೂಷನ್ ಮಾಡ್ಬೋದು ಫಸ್ಟು. ಇದು ಫಸ್ಟ್ ಸ್ಟೆಪ್ ಆಫ್ ದ SN1 ಮೆಕ್ಯಾನಿಸಮ್. this tertiary alkyl halide compound, so which can prefer to undergo SN1 reaction rather than SN2 reaction. ಗೊತ್ತಾಗಿದೆ ನಿಮಗೆ? ಸೊ ಯಾಕೆ ಈ ಕಾಂಪೌಂಡ್ SN1 ರಿಯಾಕ್ಷನ್ನೇ ಆಗಬೇಕು, ಯಾಕೆ ಇನ್ನೊಂದು ಕಾಂಪೌಂಡ್ SN2 ರಿಯಾಕ್ಷನ್ನೇ ಆಗುತ್ತೆ ಅನ್ನೋದನ್ನು ಈ ಸಿಂಪಲ್ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಮಾಡಿಸ್ತಾ ಇದೆ. ನಿಮಗೆ ಇದು ಕಂಪ್ಲೀಟಾಗಿ ಅರ್ಥ ಆಗಿದೆ. ಈಗ ನಾನು ಸ್ಟ್ರೈಟ್ ಅವೇ ಇಫ್ ಐ ಗೋ ಟು ದ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ ಟುವರ್ಡ್ಸ್ SN1 ರಿಯಾಕ್ಷನ್ ಆ್ಯಂಡ್ SN2 ರಿಯಾಕ್ಷನ್ ಇನ್ ದ ಕೇಸ್ ಆಫ್ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕಲ್ ಹ್ಯಾಲೈಡ್ ಅಂತ ತಗೊಂಡಾಗ ನೀವೇ ಹೇಳ್ತೀರಿ ಇವಾಗ. ಸೊ ಅಮಾಂಗ್ ದ 3 ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕಲ್ ಹ್ಯಾಲೈಡ್ ಕಾಂಪೌಂಡ್, ವಿಚ್ ಕಾಂಪೌಂಡ್ ಈಸ್ ಗೋಯಿಂಗ್ ಟು ಪ್ರಿಫರ್ SN1 ಮೆಕ್ಯಾನಿಸಮ್ ಅಂತಂದರೆ ಅದನ್ನು ಆರ್ಡರ್ ಆಫ್ ದ ಕೆಮಿಕಲ್ ರಿಯಾಕ್ಟಿವಿಟಿನೇ ಹೇಳ್ತಾನೆ ಇಲ್ಲಿ. ಅಕಾರ್ಡಿಂಗ್ ಟು ದಟ್ ಆರ್ಡರ್, ಆಲ್ವೇಸ್ ಟರ್ಷಿಯರಿ ಆಲ್ಕಲ್ ಹ್ಯಾಲೈಡ್ ಕಾಂಪೌಂಡ್ ಈಸ್ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ ದಿಸ್ SN1 ರಿಯಾಕ್ಷನ್. ದಟ್ ಆಲ್ವೇಸ್ ನಾವು ಟರ್ಷಿಯರಿ ಆಲ್ಕಲ್ ಹ್ಯಾಲೈಡ್ನ ತಗೊಂಡು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ತೀವಿ ಅಂತಂದರೆ ಆವಾಗ ಮೆಕ್ಯಾನಿಸಮ್ ಏನಾಗಿರುತ್ತೆ, ಇದು ಯಾವಾಗಲೂ ಅದು SN1 ರಿಯಾಕ್ಷನ್ನೇ ಆಗಿರುತ್ತೆ, SN1 ಮೆಕ್ಯಾನಿಸಮೇ ಆಗುತ್ತೆ, ಅದು SN2 ರಿಯಾಕ್ಷನ್ ಆಗೋದಿಲ್ಲ. ಯಾಕಾಗೋದಿಲ್ಲ ನಿಮಗೆ ಗೊತ್ತಿದೆ ರೀಸನ್. ಅದನ್ನು ಬಿಟ್ಟರೆ ನೆಕ್ಸ್ಟು ದ ಮೋರ್ ರಿಯಾಕ್ಟಿವ್ ಟುವರ್ಡ್ ದ SN1 ಅಂತ ತೊಗೊಂಡ್ರೆ, ಅದನ್ನು ಬಿಟ್ಟರೆ ನೆಕ್ಸ್ಟು ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡ್. ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡ್ is said to be the more reactive compared to the last one primary alkyl halide compound. ಸೊ ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡ್ ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಇನ್ನೊಂದು ಎಕ್ಸಾಂಪಲು ನೋಡಿ, ಈಗ CH3 CH2 Cl ಹೀಗೆ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇದು CH3 CH2 Cl. ಈಗ ಕಂಪೇರ್ ಟು ಟರ್ಷಿಯರಿ ಆಲ್ಕಲ್ ಹ್ಯಾಲೈಡ್ ಕಂಪೇರ್ ಮಾಡಿದಾಗ, ದೆನ್ ದ ನೆಕ್ಸ್ಟ್ ಕಾಂಪೌಂಡ್ ವಿಚ್ ಮೇ ಬಿ ಮೋರ್ ರಿಯಾಕ್ಟಿವ್ ಟುವರ್ಡ್ ದಿಸ್ SN1 ಮೆಕ್ಯಾನಿಸಮ್ ಅಂತಂದರೆ ಇಟ್ ಮೇ ಬಿ ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡ್. ಯಾಕೆ ಅಂತಲೇ ಇಲ್ಲಿ ನ್ಯೂಕ್ಲಿಯೋಫೈಲು ಅಟ್ಯಾಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಇಲ್ಲಿಂದ ಅದಕ್ಕೆ ಸ್ವಲ್ಪ ಸ್ಪೇಸ್ ಸಿಗುತ್ತೆ, ಇಲ್ಲಿಂದ ಅಟ್ಯಾಕ್ ಮಾಡ್ಬೋದು. ಸೊ ಅಥವಾ ನೆಕ್ಸ್ಟು ಇದನ್ನು ಬ್ರೇಕ್ ಮಾಡಿ ಅದು ಆಗ್ಬೋದು. ಇಲ್ಲಿ SN1 ಪಾಸಿಬಲ್ ಇದೆ, SN2 ಮೋರ್ ಪಾಸಿಬಲ್ ಯಾವುದು, ಇಲ್ಲಿ SN1 ಅಂತ ತೊಗೊಳ್ತೀವಿ. ಸೊ ಕಂಪೇರ್ ಟು ಪ್ರೈಮರಿ ಆಲ್ಕಲ್ ಹ್ಯಾಲೈಡ್ ಕಂಪೇರ್ ಮಾಡಿದಾಗ, ಸೊ ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡ್ ಇಸ್ ಸೆಡ್ ಟು ಬಿ ದ ಮೋರ್ ರಿಯಾಕ್ಟಿವ್ ಟುವರ್ಡ್ ದಿಸ್ SN1 ರಿಯಾಕ್ಷನ್ ಅಂತ ಹೇಳ್ತಾನೆ. ಆ್ಯಂಡ್ ದ ಲೀಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ SN1 ರಿಯಾಕ್ಷನ್ ಅಂತಂದರೆ ಇಟ್ ಈಸ್ ಪ್ರೈಮರಿ ಆಲ್ಕಲ್ ಹ್ಯಾಲೈಡ್. ಆಲ್ವೇಸ್ ದಿಸ್ ಪ್ರೈಮರಿ ಆಲ್ಕಲ್ ಹ್ಯಾಲೈಡ್ ಈಸ್ ಪ್ರಿಫರ್ ಟು ಅಂಡರ್ಗೋ SN2 ರಿಯಾಕ್ಷನ್. SN1 ರಿಯಾಕ್ಷನ್ ಆಗಬೇಕಿಲ್ಲ. ಅದಕ್ಕೆ ಯಾಕೆ ಆಗಬೇಕಿಲ್ಲ, ಅದಕ್ಕೆ 3 ಹೈಡ್ರೋಜನ್ ಆಟಮ್ಸು. ಸೊ ಸಿಂಪಲ್ ಹೈಡ್ರೋಜನ್ ಆಟಮ್ಸು ಬಾಂಡ್ ಆಗಿರುತ್ತೆ ಅದಕ್ಕೆ. ಸೊ ಬಾಂಡ್ ಆಗಿದ್ದಾಗ, ಸೊ ಅಂಥ ಕಂಡೀಷನಲ್ಲಿ ಏನಾಗುತ್ತೆ ಅದು, ಸೊ ಯಾವಾಗಲೂ ಅದು SN2 ರಿಯಾಕ್ಷನ್ನೇ ಆಗುತ್ತೆ ಅಂತ ಹೇಳ್ತಾನೆ. SN2 ರಿಯಾಕ್ಷನ್ ಆಗುತ್ತೆ. ದೇರ್ಫೋರ್ ಆಲ್ವೇಸ್ ಪ್ರೈಮರಿ ಆಲ್ಕಲ್ ಹ್ಯಾಲೈಡ್ ಈಸ್ ಲೀಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ SN1 ರಿಯಾಕ್ಷನ್ ಆ್ಯಂಡ್ ಟರ್ಷಿಯರಿ ಆಲ್ಕಲ್ ಹ್ಯಾಲೈಡ್ ಈಸ್ ಸೆಡ್ ಟು ಬಿ ದ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ ದ SN1 ರಿಯಾಕ್ಷನ್. ಗೊತ್ತಾಗಿದೆಯಲ್ಲ ನಿಮಗೆ? ಸೊ ಇದು ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ ಟುವರ್ಡ್ಸ್ SN1 ರಿಯಾಕ್ಷನ್ ಅಂತ ತೊಗೊಂಡೆ. ಅದೇ ಥರ SN2 ರಿಯಾಕ್ಷನ್ಗೆ ಸೊ ಪ್ರೈಮರಿ ಆಲ್ಕಲ್ ಹ್ಯಾಲೈಡು, ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡು ಮತ್ತು ಟರ್ಷಿಯರಿ ಆಲ್ಕಲ್ ಹ್ಯಾಲೈಡ್ ಅಂತ ತೊಗೊಂಡಾಗ ಅದೇನಾಗುತ್ತೆ ಅಲ್ಲಿ ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡು ಸೊ SN2 ರಿಯಾಕ್ಷನಲ್ಲಿ ಅಂತಂದರೆ ಇದು ಉಲ್ಟಾ ಆಗುತ್ತೆ. ಗೊತ್ತಾಗತ್ತಲ್ಲ ನಿಮಗೆ? ಇವಾಗ ಪ್ರೈಮರಿ ಆಲ್ಕಲ್ ಹ್ಯಾಲೈಡ್ ಈಸ್ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ SN2 ರಿಯಾಕ್ಷನ್ ಕಂಪೇರ್ ಟು ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡ್. ಅಗೇನ್ ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡ್ ಈಸ್ ಮೋರ್ ರಿಯಾಕ್ಟಿವ್ ಕಂಪೇರ್ ಟು ಟರ್ಷಿಯರಿ ಆಲ್ಕಲ್ ಹ್ಯಾಲೈಡ್. ಹಿಯರ್ ಟರ್ಷಿಯರಿ ಆಲ್ಕಲ್ ಹ್ಯಾಲೈಡ್ ಈಸ್ ಸೆಡ್ ಟು ಬಿ ದ ಲೀಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ ದಿಸ್ SN2 ಮೆಕ್ಯಾನಿಸಮ್ ಅಥವಾ SN2 ರಿಯಾಕ್ಷನ್. ಇದು ಉಲ್ಟಾ ಆಗುತ್ತೆ. ಯಾಕಾಗುತ್ತೆ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಂಥ ಅವಶ್ಯಕತೆ ನಿಮಗಿಲ್ಲ, ಅರ್ಥ ಆಗಿದೆ ನಿಮಗೆ. Therefore, that tells all about the order of the reactivity towards the SN1 reaction and SN2 reaction ಅಂತ ಹೇಳ್ತಾನೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದೆರಡು ಕಾಂಪೌಂಡ್ಸನ್ನು ತಗೊಳ್ತಾನೆ ನೋಡಿ. ಇನ್ನೊಂದೆರಡು ಕಾಂಪೌಂಡ್ ಅಂತಂದರೆ ಸೊ SN1 ಆ್ಯಂಡ್ SN2 ರಿಯಾಕ್ಷನ್ಗಳಿಗೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದೆರಡು ಎಕ್ಸಾಂಪಲ್ ಇದೆ ಅಂತ ಅಂದ್ಕೊಳ್ಳಿ. ಸಪೋಸ್ ಇಫ್ ಐ ಹ್ಯಾವ್ ಅಲೈಲ್ ಹ್ಯಾಲೈಡ್ಸ್ ಮತ್ತು ಬೆಂಜೈಲ್ ಹ್ಯಾಲೈಡ್ಸ್ ಇದ್ದರೆ,
ಅಲೈಲ್ ಹ್ಯಾಲೈಡ್ಸು ಮತ್ತು ಬೆಂಜಲ್ ಹ್ಯಾಲೈಡ್ಸ್ ಇದ್ದರೆ ಆ ಕಂಡೀಷನಲ್ಲಿ ದೀಸ್ ಅಲೈಲ್ ಹ್ಯಾಲೈಡ್ಸ್ ಮತ್ತು ಬೆಂಜಲ್ ಹ್ಯಾಲೈಡ್ಸ್ ವಿಚ್ ಕ್ಯಾನ್ ಅಂಡರ್ಗೋ ಅದು SN1 ರಿಯಾಕ್ಷನ್ ಈಸಿಲಿ ಆಗುತ್ತೆ, SN2 ರಿಯಾಕ್ಷನ್ ಈಸಿಲಿ ಆಗುತ್ತೆ ಅನ್ನೋದನ್ನು ಸೊ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಲ್ಲೊಂದು ಬಿಟ್ಟಿಟ್ಟಿದ್ದಾನೆ. ನಾರ್ಮಲಿ ದ ಆರ್ಡರ್ ಆಫ್ ದ ಕೆಮಿಕಲ್ ರಿಯಾಕ್ಟಿವಿಟಿ ಅಂತ ಏನು ತೊಗೊಂಡಿದ್ದೀನಲ್ಲಪ್ಪ, ಸೊ ಬೋತ್ ಇನ್ ದ ಕೇಸ್ ದ ಆರ್ಡರ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ನಿಮಗೆ ಒಂದು ರೀತಿ ಹೇಳಿದೆ, ಅದು ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡುತ್ತೆ, ಅದಕ್ಕೆ ಜಾಗ ಸಿಗಬೇಕು, ಆ ಬೇಸಿಸ್ ಮೇಲೆ ನನಗೆ ಎಕ್ಸ್ಪ್ಲೈನ್ ಮಾಡಿದೆ. ಇನ್ನೊಂದು ರೀತಿ ನಾನು SN1 ರಿಯಾಕ್ಷನ್ ಮೆಕ್ಯಾನಿಸಮನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಥವಾ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿನ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಯಾಕೆ ಇಲ್ಲಿ ಟರ್ಷಿಯರಿ ಆಲ್ಕಲ್ ಹ್ಯಾಲೈಡು ನಮಗೆ ಇಲ್ಲಿ ಸೊ ಮೋರ್ ರಿಯಾಕ್ಟಿವ್ ಅಥವಾ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ ದ SN1 ಮೆಕ್ಯಾನಿಸಮ್ ಅಂತ ತೊಗೊಂಡ್ರೆ ಟರ್ಷಿಯರಿ ಆಲ್ಕಲ್ ಹ್ಯಾಲೈಡನ್ನೇ ಮೋಸ್ಟ್ ರಿಯಾಕ್ಟಿವ್ ಅಂತ ತೊಗೊಳ್ತೀವಿ. ಯಾಕೆ ಇಲ್ಲಿ ಟರ್ಷಿಯರಿ ಆಲ್ಕಲ್ ಹ್ಯಾಲೈಡನ್ನು ಮೋಸ್ಟ್ ರಿಯಾಕ್ಟಿವ್ ಅಂತ ತೊಗೊಳ್ತೀವಿ ಅಂತಂದರೆ ಸೊ ಅದನ್ನು ಇನ್ನೊಂದು ರೀತಿ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಬೈ ಮೀನ್ಸ್ ಆಫ್ ದ ಸ್ಟೆಬಿಲಿಟಿ ಆಫ್ ದ ಕಾರ್ಬೋಕ್ಯಾಟೈನ್ ಫಾರ್ಮ್. ನಮಗೆ ಗೊತ್ತಿದೆ SN1 ಮೆಕ್ಯಾನಿಸಮ್ ಆದಾಗ ಫಸ್ಟ್ ಸ್ಟೆಪ್ನಲ್ಲಿ ಏನಾಗುತ್ತೆ, ನನಗಲ್ಲಿ ಒಂದು ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗಬೇಕು. ಫಸ್ಟ್ ಸ್ಟೆಪ್ ಅದೇ ತಾನೇ, ಫಾರ್ಮೇಷನ್ ಆಫ್ ಕಾರ್ಬೋಕ್ಯಾಟೈನ್ ಅಂತ ತೊಗೊಳ್ತೀವಿ. ಆ ಕಾರ್ಬೋಕ್ಯಾಟೈನ್ ಅಂತ ತಗೊಂಡಾಗ ನೋಡಿ ಅಬ್ಸರ್ವ್ ಮಾಡಿ, ಇನ್ ಕೇಸ್ ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷಿಯರಿ ಆಲ್ಕಲ್ ಹ್ಯಾಲೈಡ್ ಮೂರೂ ನಮಗೆ ಕಾರ್ಬೋಕ್ಯಾಟೈನ್ SN1 ರಿಯಾಕ್ಷನ್ ಆಗಿ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗುತ್ತೆ ಅಂತ ಅಂದ್ಕೊಂಡ್ರೆ, ಈಗ ಇನ್ ಕೇಸ್ ಒಂದು ಪ್ರೈಮರಿ ಆಲ್ಕಲ್ ಹ್ಯಾಲೈಡ್ ತೊಗೊಂಡಿದ್ದು ನೋಡಿ, ಫಾರ್ ಎಕ್ಸಾಂಪಲ್ ಪ್ರೈಮರಿ ಆಲ್ಕಲ್ ಹ್ಯಾಲೈಡ್ನಲ್ಲಿ ಈಥೈಲ್ ಕ್ಲೋರೈಡಿಂದ ನನಗೆ ಒಂದು ಈಥೈಲ್ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗುತ್ತೆ. ಇದು ಪ್ರೈಮರಿ ಕಾರ್ಬೋಕ್ಯಾಟೈನ್, ಗೊತ್ತಾಗತ್ತಲ್ವಾ. ಮತ್ತು ಇನ್ನೊಂದನ್ನು ತೊಗೊಂಡ್ರೆ ಇನ್ ಕೇಸ್ ನಾನು ಸೆಕೆಂಡರಿನ ತೊಗೊಂಡ್ರೆ, ಯಾವುದನ್ನು ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡ್ನ ತೊಗೊಂಡ್ರೆ, ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡ್ನಲ್ಲಿ ನನಗೆ ಒಂದು ಸೆಕೆಂಡ್ರಿ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗುತ್ತೆ. ದಟ್ ಸೆಕೆಂಡ್ರಿ ಕಾರ್ಬೋಕ್ಯಾಟೈನ್ ಈ ರೀತಿ ಬರ್ಕೊಳ್ತೀವಿ, ಐಸೋಪ್ರೊಪೈಲ್ ಕಾರ್ಬೋಕ್ಯಾಟೈನ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ದ ಸೆಕೆಂಡ್ರಿ ಕಾರ್ಬೋಕ್ಯಾಟೈನ್. ಆ್ಯಂಡ್ ಸಿಮಿಲರ್ಲಿ ಇನ್ನೊಂದನ್ನು ತೊಗೊಂಡ್ರೆ ನೋಡಿ, ಇನ್ನೊಂದು ದ ಟರ್ಷಿಯರಿ ಆಲ್ಕಲ್ ಹ್ಯಾಲೈಡ್ನ ತೊಗೊಂಡ್ರೆ, ಇನ್ ದ ಕೇಸ್ ಆಫ್ ದ ಟರ್ಷಿಯರಿ ಆಲ್ಕಲ್ ಹ್ಯಾಲೈಡ್ ಕೇಸ್ನಲ್ಲಿ ಸೊ ದ ಕಾರ್ಬೋಕ್ಯಾಟೈನ್ ಯಾವುದು ಅಂತಂದರೆ ಹಿಂಗೆ ಬರುತ್ತೆ. ಸೊ ನಾನು ಎಕ್ಸಾಂಪಲ್ ತೊಗೊಂಡಿದ್ನಲ್ಲ ಅದು ಟರ್ಷಿಯರಿ ಕಾರ್ಬೋಕ್ಯಾಟೈನು. ಸೊ 3CH3 ಗ್ರೂಪ್ ದೇ ಆರ್ ಅಟ್ಯಾಚ್ ಟು ದ ಸೆಂಟ್ರಲ್ ಕಾರ್ಬನ್ ಆಟಮ್ ಮೇಲೆ ಪ್ಲಸ್ ಚಾರ್ಜ್ ಇದೆ. ಈಗ ನಾನು ಇಲ್ಲಿ ಯಾಕೆ ಇಲ್ಲಿ ಟರ್ಷಿಯರಿ ಆಲ್ಕಲ್ ಹ್ಯಾಲೈಡ್ ಈಸ್ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ ದ SN1 ರಿಯಾಕ್ಷನ್ ಅಂತ ತೊಗೊಂಡ್ರೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ಬೋದು ಬೈ ಮೀನ್ಸ್ ಆಫ್ ಯೂಸಿಂಗ್ ದ ಸ್ಟೆಬಿಲಿಟಿ ಆಫ್ ದ ಕಾರ್ಬೋಕ್ಯಾಟೈನ್ಸ್. ನಿಮ್ಗೆ ಗೊತ್ತಿದೆ, ನಿಮಗೆ ಫಸ್ಟ್ ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಮಾಂಗ್ ದ 3 ಕಾರ್ಬೋಕ್ಯಾಟೈನ್ಸ್, ಅದು ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷಿಯರಿ ಕಾರ್ಬೋಕ್ಯಾಟೈನ್ ಅಂತ ತೊಗೊಂಡ್ರೆ ಅಮಾಂಗ್ ದ 3 ಕಾರ್ಬೋಕ್ಯಾಟೈನ್ಸ್ಗೆ ವಿಚ್ ಕಾರ್ಬೋಕ್ಯಾಟೈನ್ ಈಸ್ ಸೆಟ್ ಟು ಬಿ ದ ಮೋಸ್ಟ್ ಸ್ಟೇಬಲ್ ಅಂತಂದರೆ ನಿಮಗೆ ಗೊತ್ತಿದೆ, ಆಲ್ವೇಸ್ ದ ಪ್ರೈಮರಿ ಕಾರ್ಬೋಕ್ಯಾಟೈನ್, ಅದನ್ನು 3 ಡಿಗ್ರಿ ಪ್ಲಸ್ ಅಂತ ತೊಗೊಳ್ತಾ ಇದ್ದೀನಿ, ಇದು ಕಾರ್ಬೋಕ್ಯಾಟೈನ್ ಅಂತ ಅಂದ್ಕೊಳ್ಳಿ. ಆಲ್ವೇಸ್ ಟರ್ಷರಿ ಕಾರ್ಬೋಕ್ಯಾಟೈನ್ ಈಸ್ ಆಲ್ವೇಸ್ ಸೆಟ್ ಟು ಬಿ ದ ಮೋಸ್ಟ್ ಸ್ಟೇಬಲ್ ಕಂಪೇರ್ಡ್ ಟು ದ ಸೆಕೆಂಡ್ರಿ ಕಾರ್ಬೋಕ್ಯಾಟೈನ್, ಆರ್ ಸೆಕೆಂಡ್ರಿ ಕಾರ್ಬೋಕ್ಯಾಟೈನ್ ಈಸ್ ಮೋರ್ ಸ್ಟೇಬಲ್ ಕಂಪೇರ್ಡ್ ಟು ದ ಪ್ರೈಮರಿ ಕಾರ್ಬೋಕ್ಯಾಟೈನ್. ಇದು ನಿಮ್ಗೆ ಗೊತ್ತಿದೆ, ಫಸ್ಟ್ ಏನಲ್ಲೇ ಹೇಳ್ಕೊಟ್ಟಿದ್ದೀವಿ. ಯಾವಾಗಲೂ ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಕಾರ್ಬೋಕ್ಯಾಟೈನ್ ಅಂತ ತಗೊಂಡಾಗ ಯಾವಾಗಲೂ ಅದು ಟರ್ಷರಿ ಕಾರ್ಬೋಕ್ಯಾಟೈನ್ ಇಟ್ ಈಸ್ ಸೆಟ್ ಟು ಬಿ ದ ಮೋಸ್ಟ್ ಸ್ಟೇಬಲ್. ಈಗ ಹೇಳ್ತಾನೆ ಇಲ್ಲಿ ಯಾಕೆ ಟರ್ಷರಿ ಆಲ್ಕಲ್ ಹ್ಯಾಲೈಡು ಈಸಿಲಿ ಅದು SN1 ರಿಯಾಕ್ಷನ್ನ ಪ್ರಿಫರ್ ಮಾಡಿಕೊಡುತ್ತೆ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ ದ ಮೋಸ್ಟ್ ಸ್ಟೇಬಲ್ ಟರ್ಷರಿ ಬ್ಯೂಟೈಲ್ ಕಾರ್ಬೋಕ್ಯಾಟೈನ್. ದೇರ್ಫೋರ್ ಯಾವ ಕಾಂಪೌಂಡು ಮೋಸ್ಟ್ ಸ್ಟೇಬಲ್ ಅಥವಾ ಮೋರ್ ಸ್ಟೇಬಲ್ ಕಾರ್ಬೋಕ್ಯಾಟೈನ್ನ ಪ್ರೊಡ್ಯೂಸ್ ಮಾಡುತ್ತೋ ದಟ್ ಕಾಂಪೌಂಡ್ ವಿಚ್ ಕ್ಯಾನ್ ಈಸಿಲಿ ಅಂಡರ್ಗೋ SN1 ರಿಯಾಕ್ಷನ್. ದೇರ್ಫೋರ್ ಹಿಯರ್ ಟರ್ಷಿಯರಿ ಆಲ್ಕಲ್ ಹ್ಯಾಲೈಡು ನಮಗೆ ಸೊ ಮೋಸ್ಟ್ ಸ್ಟೇಬಲ್ ಕಾರ್ಬೋಕ್ಯಾಟೈನ್ನ ಕೊಡುತ್ತೆ. ದೇರ್ಫೋರ್ ಆಲ್ವೇಸ್ ವಿಚ್ ಈಸ್ ಪ್ರಿಫರ್ ಟು ಅಂಡರ್ಗೋ SN1 ರಿಯಾಕ್ಷನ್. ಅದು ಬಿಟ್ಟರೆ ನೆಕ್ಸ್ಟ್ ಸೆಕೆಂಡ್ರಿ ಕಾರ್ಬೋಕ್ಯಾಟೈನ್ ಅಥವಾ ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡು ಸೆಕೆಂಡ್ರಿ ಕಾರ್ಬೋಕ್ಯಾಟೈನ್ನ ಕೊಡುತ್ತೆ ಆ್ಯಂಡ್ ಇಟ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ದ ಪ್ರೈಮರಿ ಕಾರ್ಬೋಕ್ಯಾಟೈನ್. ದೇರ್ಫೋರ್ ನೆಕ್ಸ್ಟ್ ಬರೋಂಥದ್ದು ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡು. And the last one it is the primary alkyl halide. It is least reactive because the stability of the primary carbocation is least. ನಿಮ್ಗೆ ಅರ್ಥ ಆಗಿದೆಯಲ್ವಾ? Therefore I can also able to explain this. So order of the chemical reactivity, so with the help of the stability of the carbocation ಅಂತ ಹೇಳ್ತಾನೆ. ಅದೇ ಥರ ನನಗೆ ಇಲ್ಲಿ ಇನ್ನೆರಡು ಕಾಂಪೌಂಡನ್ನು ತಗೊಳ್ತಾನೆ. ಒಂದು ಅಲೈಲ್ ಕಾರ್ಬೋಕ್ಯಾಟೈನ್ಸ್, ಅಲೈಲ್ ಹ್ಯಾಲೈಡು ಮತ್ತು ಇನ್ನೊಂದು ಬೆಂಜಲ್ ಹ್ಯಾಲೈಡು. ಈಗ ಈ ಅಲೈಲ್ ಹ್ಯಾಲೈಡು ಮತ್ತು ಬೆಂಜಲ್ ಹ್ಯಾಲೈಡ್ ಕಾಂಪೌಂಡ್ ಎರಡನ್ನು ತೊಗೊಂಡಾಗ ಇದೆರಡು ಕಾಂಪೌಂಡ್ಸು ಯಾವುದನ್ನು ಪ್ರಿಫರ್ ಮಾಡುತ್ತೆ? ವೆದರ್ ದೆ ಕ್ಯಾನ್ ಆಪ್ಟ್ SN2 ಮೆಕ್ಯಾನಿಸಮ್ ಆರ್ SN1 ರಿಯಾಕ್ಷನ್ ಅಂತಂದರೆ ಸೊ ಅದ್ರ ಬಗ್ಗೆ ಹೇಳ್ತಾನೆ ಇಲ್ಲಿ. ಸೊ ಇದು ನಾನು ಹೇಳ್ದಂಗೆ ಪ್ರೈಮರಿ, ಸೆಕೆಂಡ್ರಿ ಮತ್ತು ಟರ್ಷಿಯರಿ ಆಲ್ಕಲ್ ಹ್ಯಾಲೈಡ್ ಹೇಳಿದ್ನಲ್ಲ ಅದು ಮತ್ತೆ ರಿಪೀಟ್ ಮಾಡಿದ್ದೀನಿ ಇದು. ಸೊ ಅದನ್ನು ತೋರಿಸ್ತಾ ಇದ್ದಾನೆ. ಮಿಥೈಲ್ ಆಲ್ಕೋಹಾಲ್ SN2 ರಿಯಾಕ್ಷನ್ ಆಗುತ್ತೆ. ಈಥೈಲ್ ಆಲ್ಕೋಹಾಲ್ ಸೊ ಅಗೈನ್ SN2 ರಿಯಾಕ್ಷನ್ ಆಗುತ್ತೆ. ಟರ್ಷಿಯರಿ ಲಾಸ್ಟ್ ಒನ್ನಲ್ಲಿ
ಸೊ ಅಬೌಟ್ SN2 ರಿಯಾಕ್ಷನಲ್ಲಿ ಇಟ್ ಈಸ್ 0 ಅಂತ ಹೇಳ್ತಾನೆ. ಇದು SN2 ರಿಯಾಕ್ಷನ್ದು ಒಂದಷ್ಟು ಎಕ್ಸಾಂಪಲ್ಸನ್ನು ತೊಗೊಂಡು ಅವನು ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಸೊ ಈಗ ನೆಕ್ಸ್ಟು ನಾನು ಹೇಳಿದ್ನಲ್ಲ ನಿಮಗೆ SN2 ರಿಯಾಕ್ಷನ್, ಇದು ಇನ್ನೊಂದು ಪಾಯಿಂಟನ್ನು ಹೇಳುತ್ತೆ ನೋಡಿ. ಆ SN2 ರಿಯಾಕ್ಷನು ಆರ್ಡರ್ ಆಫ್ ರಿಯಾಕ್ಟಿವಿಟಿ ಅಂತ ತಗೊಂಡಾಗ ನೋಡಿ, ನಾನು 3 ತೊಗೊಂಡಿದ್ದೀನಿ ಇಲ್ಲಿ: ಟರ್ಷಿಯರಿ ಆಲ್ಕಲ್ ಹ್ಯಾಲೈಡ್, ಸೆಕೆಂಡ್ರಿ ಹ್ಯಾಲೈಡು, ಮತ್ತು ಪ್ರೈಮರಿ ಹ್ಯಾಲೈಡು, ಮತ್ತು CH3 ಹ್ಯಾಲೈಡ್ ಅಥವಾ ಮಿಥೈಲ್ ಹ್ಯಾಲೈಡ್ ಅಂತ ತೊಗೊಂಡಿದ್ದೀನಿ. ಅದರ ಒಂದು ಆರ್ಡರ್ ಆಫ್ ರಿಯಾಕ್ಟಿವಿಟಿ ಹೆಂಗೆ ಹೋಗುತ್ತೆ ಫ್ರಮ್ ಒನ್ ಸೈಡ್ ಟು ದ ಅನದರ್ ಸೈಡ್ ಅಂತ ಬಂದಾಗ ಯಾವಾಗಲೂ ಟರ್ಷಿಯರಿ ಆಲ್ಕಲ್ ಹ್ಯಾಲೈಡು, ಸೆಕೆಂಡ್ರಿ ಆಲ್ಕಲ್ ಹ್ಯಾಲೈಡು, ಪ್ರೈಮರಿ ಆಲ್ಕಲ್ ಹ್ಯಾಲೈಡು 3 ತೊಗೊಂಡಾಗ SN2 ರಿಯಾಕ್ಷನು ನೋಡಿ ಈ ಆರ್ಡರಲ್ಲಿ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾನೆ. ಗೊತ್ತಾಗ್ತಿದೆಯಲ್ವಾ? ಅಂದರೆ ಈ ಆರ್ಡ್ರಲ್ಲಿ ಅದು SN2 ರಿಯಾಕ್ಷನಲ್ಲಿ ಸೊ ಈ ಆರ್ಡ್ರಲ್ಲಿ ಡಿಕ್ರೀಸ್ ಆಗ್ತದೆ, ಅಂದರೆ ಇನ್ಕ್ರೀಸ್ ಆಗ್ತಾಯಿದೆ. ಟರ್ಷಿಯರಿ ಹ್ಯಾಲೈಡ್ ಇಟ್ ಈಸ್ ಲೀಸ್ಟ್ ರಿಯಾಕ್ಟಿವ್, ನೆಕ್ಸ್ಟು ಸೆಕೆಂಡ್ರಿ ಹ್ಯಾಲೈಡ್, ನೆಕ್ಸ್ಟು ಪ್ರೈಮರಿ ಹ್ಯಾಲೈಡ್, ನೆಕ್ಸ್ಟು ಮಿಥೈಲ್ ಹ್ಯಾಲೈಡ್. therefore it is increasing in the order like this. always tertiary halide least reactive toward this SN2 reaction ಅಂತ ತೋರಿಸ್ತಾ ಇದೆ. ಇಲ್ಲಿ ಉಲ್ಟಾ ಇಲ್ಲಿ ತಗೊಂಬಂದರೆ SN1 ರಿಯಾಕ್ಷನ್ ಹಿಂಗೆ ತೋರಿಸ್ತಾ ಇದ್ದಾನೆ. ಇಟ್ ಈಸ್ ಇನ್ಕ್ರೀಸಿಂಗ್ ಇನ್ ದ ಆರ್ಡರ್, ದಟ್ ಈಸ್ ಮಿಥೈಲ್ ಹ್ಯಾಲೈಡಿಂದ ನೆಕ್ಸ್ಟ್ ಪ್ರೈಮರಿ ಹ್ಯಾಲೈಡು, ಪ್ರೈಮರಿ ಹ್ಯಾಲೈಡಿಂದ ಸೆಕೆಂಡರಿ ಹ್ಯಾಲೈಡು, ನೆಕ್ಸ್ಟ್ ಅದಾದಮೇಲೆ ಟರ್ಷರಿ ಹ್ಯಾಲೈಡು. ಈ ಸೆಟ್ ಬಿ ದ ಮೋಸ್ಟ್ ರಿಯಾಕ್ಟಿವ್. ಅದನ್ನು ಒಂದು ಪಿಕ್ಚರ್ನಲ್ಲಿ ಒಂದು ಡಯಾಗ್ರಾಮೆಟಿಕಲಿ ಅದನ್ನು ಹೆಂಗೆ ಇನ್ಕ್ರೀಸ್ ಆಗುತ್ತೆ ಫ್ರಮ್ ಒನ್ ಕಾಂಪೌಂಡ್ ಇಂಟು ದ ಅನದರ್ ಕಾಂಪೌಂಡ್ ಅನ್ನೋದನ್ನು ತೋರಿಸಿದ್ದಾನೆ. ಸೊ ಅದೇ ಥರ ನಿಮ್ಗೆ ಹೇಳಿದೆ ನಾನು. ಸೊ ಅಲೈಲಿಕ್ ಮತ್ತು ಬೆಂಜಾಲಿಕ್ ಹ್ಯಾಲೈಡ್ಸ್ ಅಂತ ತೊಗೊಂಡಾಗ ದೇ ಆರ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ದ SN1 ರಿಯಾಕ್ಷನ್ ಅಂತ ಹೇಳ್ತಾ ಇದ್ದಾನೆ. ವೈ ದೇ ಆರ್ ಮೋರ್ ರಿಯಾಕ್ಟಿವ್ ಟುವರ್ಡ್ ದ SN1 ರಿಯಾಕ್ಷನ್ ರಾದರ್ ದ್ಯಾನ್ ಇನ್ SN2 ರಿಯಾಕ್ಷನ್. ಯಾಕೆ SN2 ರಿಯಾಕ್ಷನ್ ಅದು ಈಸಿಲಿ ಆಗೋದಿಲ್ಲ ಅಂತಂದರೆ ನೋಡಿ ಇಲ್ಲಿ ಹೇಳ್ತಾನೆ ಇಲ್ಲಿ. ಸೊ ದಟ್ ಡಿಪೆಂಡ್ಸ್ ಆನ್ ದ ಸ್ಟೆಬಿಲಿಟಿ ಆಫ್ ದ ಕಾರ್ಬೋಕ್ಯಾಟಯಾನ್. ದಟ್ ಡಿಪೆಂಡ್ಸ್ ಆನ್ ದ ಸ್ಟೆಬಿಲಿಟಿ ಆಫ್ ದ ಕಾರ್ಬೋಕ್ಯಾಟಯಾನ್ ಅಂತ ಹೇಳ್ತಾ ಇದ್ದಾನೆ. ಏನು ಸ್ಟೆಬಿಲಿಟಿ ಅಂತಂದರೆ SN1 ರಿಯಾಕ್ಷನ್ ಆದಾಗ ನನಗೆ ಅಲ್ಲಿ ಒಂದು ಸೊ ಏನು ಕಾರ್ಬೋಕ್ಯಾಟಯನ್ ಫಾರ್ಮೇಷನ್ ಆಗುತ್ತೆ. ಆ ಕಾರ್ಬೋಕ್ಯಾಟಯನ್ ಏನು ಫಾರ್ಮೇಷನ್ ಆಗುತ್ತೆ, ಸೊ ಇಯರ್ ಇಟ್ ಈಸ್ ಮೋರ್ ಸ್ಟೇಬಲ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಎರಡನ್ನು ತೋರಿಸಿದೆ ನೋಡಿ ಇಲ್ಲಿ. ಇನ್ ಕೇಸ್ ಅಲೈಲ್ ಹ್ಯಾಲೈಡ್ನಲ್ಲಿ ನನಗೆ ನಿಮಗೆ ತೋರಿಸ್ತಾ ಇದ್ದೇನೆ ಇಲ್ಲಿ. ಅಲೈಲ್ ಹ್ಯಾಲೈಡ್ನಲ್ಲಿ ಇಲ್ಲಿ ನನಗೆ ಒಂದು ಕಾರ್ಬೋಕ್ಯಾಟಯನ್ ಫಾರ್ಮೇಷನ್ ಆಗಿದೆ ನೋಡಿ. ಇದನ್ನು ನಾವು ಅಲೈಲ್ ಕಾರ್ಬೋಕ್ಯಾಟಯನ್ ಅಂತ ತಗೋತೀವಿ. ದಿಸ್ ಅಲೈಲ್ ಕಾರ್ಬೋಕ್ಯಾಟಯನ್ ಏನಿದೆ, ದಿಸ್ ಅಲೈಲ್ ಕಾರ್ಬೋಕ್ಯಾಟಯನ್ ಈಸ್ ಸೆಟ್ ಟು ಬಿ ದ ಮೋರ್ ಸ್ಟೇಬಲ್. ಯಾಕೆ ಮೋರ್ ಸ್ಟೇಬಲ್ ಅಂತಂದರೆ ಬಿಕಾಸ್ ವಿಚ್ ಕ್ಯಾನ್ ಅಂಡರ್ಗೋ ರೆಜೊನೆನ್ಸ್. ಅಲ್ಲಿ ತೋರಿಸ್ತಾ ಇದೆ ನೋಡಿ ಇಲ್ಲಿ ಈ ಡಬಲ್ ಬಾಂಡ್. ನೆಕ್ಸ್ಟ್ ಈ ಸ್ಪೀಸೀಸ್ ಏನು ಇಂಟರ್ಮೀಡಿಯೇಟ್ ಸ್ಪೀಸೀಸ್ ಏನಿದೆ ರಿಯಾಕ್ಷನ್ ಇಂಟರ್ಮೀಡಿಯೇಟು, ಸೊ ವಿಚ್ ಕ್ಯಾನ್ ಅಂಡರ್ಗೋ ರೆಜೊನೆನ್ಸ್ ಸ್ಟೆಬಿಲೈಜೇಷನ್ ಅಂತ ಹೇಳ್ತಾನೆ. ರೆಜೊನೆನ್ಸ್ ಸ್ಟೆಬಿಲೈಜೇಷನ್ ಅಂತಂದರೆ ಅದನ್ನು ಮತ್ತೆ ಇಲ್ಲಿ ಕೆಳಗಡೆ ಬರೀತಾ ಇದೆ ನೋಡಿ. CH2 ಇದೆ ಹೀಗೆ, ಇಲ್ಲಿ ಡಬಲ್ ಬಾಂಡ್ ಇದೆ CH2. ಇದು ಅಲೈಲ್ ಕಾರ್ಬೋಕ್ಯಾಟಯನು. ಸೊ ಇಲ್ಲಿ ನನಗೆ ಇಲ್ಲೊಂದು ಪ್ಲಸ್ ಚಾರ್ಜ್ ಬರುತ್ತೆ. ಸೊ ನೆಕ್ಸ್ಟ್ ಈ ಸ್ಪೀಸೀಸು ಇಂಟರ್ಮೀಡಿಯೇಟ್ ಸ್ಪೀಸೀಸ್ನಲ್ಲಿ ಒಂದು ರೆಜೊನೆನ್ಸ್ ಸ್ಟೆಬಿಲೈಜೇಷನ್ ಹಿಂಗಾಗುತ್ತೆ ನೋಡಿ. ಆಲ್ಟರ್ನೇಟ್ ಡಬಲ್ ಬಾಂಡ್ ಇದೆಯಲ್ವ, ಒಂದು ಡಬಲ್ ಬಾಂಡ್ ಇಲ್ಲಿ ಕಾರ್ಬೋಕ್ಯಾಟಯನ್, ಇಲ್ಲೊಂದು ಶಿಫ್ಟಿಂಗ್ ಆಫ್ ದ ಎಲೆಕ್ಟ್ರಾನ್ಸ್ ಈ ಥರ ಆಗುತ್ತೆ. ಇದನ್ನು ರೆಜೊನೆನ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ. ನಿಮ್ಮ ಫಸ್ಟ್ ಇಯರ್ನಲ್ಲಿ ಗೊತ್ತಿದೆ. ಆ ರೆಜೊನೆನ್ಸ್ ಎಫೆಕ್ಟ್ ಆದಾಗ ನನಗೆ ಸೊ ಈ ಸ್ಪೀಸೀಸು ಇನ್ನೊಂದು ರೀತಿ ಚೇಂಜ್ ಆಗುತ್ತೆ. ಏನು ಚೇಂಜ್ ಆಗುತ್ತೆ ಅಂತಂದರೆ ಇವಾಗ ಈ CH2 ಲೆಫ್ಟ್ ಸೈಡ್ನಲ್ಲಿ CH2 ಮೇಲೆ ಪ್ಲಸ್ ಬರುತ್ತೆ, ಡಬಲ್ ಬಾಂಡ್ ಇದ್ದಿದ್ದು ಸಿಂಗಲ್ ಬಾಂಡ್ ಆಗುತ್ತೆ, ಸೆಂಟ್ರಲ್ ಕಾರ್ಬನ್ ಐಟಮ್ ಹೈಡ್ರೋಜನ್ ಐಟಮ್ ಹಾಗೆ ಉಳ್ಕೊಳ್ಳುತ್ತೆ. ಈಗ ಡಬಲ್ ಬಾಂಡ್ ಈ ಕಡೆ ಶಿಫ್ಟ್ ಆಗುತ್ತೆ, CH2 ಹಿಂಗೆ ಬರುತ್ತೆ. ಎಗೇನ್ ಮತ್ತೆ ಇದು ಕಂಟಿನ್ಯೂಸು, ಇದು ಹಾಗೆ ಇರೋದಿಲ್ಲ, ಮತ್ತೆ ಅದು ಹಿಂಗಾಗುತ್ತೆ. ಮತ್ತು ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಆವಾಗ ಮತ್ತೆ ವಾಪಸ್ ಇದು ಸಿಗುತ್ತೆ ನನಗೆ ಫಸ್ಟ್ ಒನ್. ಮತ್ತು ಎಗೇನ್ ದಿಸ್ ಪ್ರೋಸೆಸ್ ಈಸ್ ಗೋಯಿಂಗ್ ಟು ಬಿ ಟೇಕಿಂಗ್ ಪ್ಲೇಸ್ ಕಂಟಿನ್ಯೂಸ್ಲಿ. And therefore this carbocation is said to be the most stable. ಅಂದರೆ ಆ್ಯಸ್ ಲಾಂಗ್ ಆ್ಯಸ್ ಇಟ್ ಈಸ್ ಸರ್ವೈವ್, ಎಲ್ಲಿವರೆಗೆ ಅದು ಎಷ್ಟು ಸಾಧ್ಯನೋ ಅಷ್ಟು ಸರ್ವೈವ್ ಆಗ್ತಾಯಿದೆ ಅಂತಂದರೆ, ಅಥವಾ ಸೊ ಇಟ್ ಈಸ್ ಲಿವ್ ಫಾರ್ ಅ ಲಾಂಗರ್ ಟೈಮ್ ಅಂತಂದರೆ ಇಟ್ ಈಸ್ ಮೋರ್ ಸ್ಟೇಬಲ್. therefore this will continuously happens here, and so that allyl carbocation ಏನಿದೆ and it is said to be the more stable ಅಂತ ಹೇಳ್ತಾನೆ. and similarly in the case of the benzyl halide also, benzyl halide which can undergo SN1 reaction easily ಅಂತ ಹೇಳ್ತಾನೆ, or which is more reactive toward the SN1 reaction ಅಂತ ಹೇಳ್ತಾನೆ. why it is so sir ಅಂತಾನೆ, once again it is because of the stability of the benzyl carbocation. ನೋಡಿ ಇದು ಫಸ್ಟು ಬೆಂಜೈಲ್ ಕಾರ್ಬೋಕ್ಯಾಟಯನ್ ಹಿಂಗಿತ್ತು, ನೆಕ್ಸ್ಟ್ ಅದು ರೆಜೊನೆನ್ಸ್ ಸ್ಟೆಬಿಲೈಜೇಷನ್ ಆಗ್ತಾಯಿದೆ. ಇಲ್ಲಿ ಡಬಲ್ ಬಾಂಡ್ ಎಲೆಕ್ಟ್ರಾನ್ಸ್ ಏನಾಯಿತು, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯಿತು, ಆ ಡಬಲ್ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಯಿತು, ಈ ಪ್ಲಸ್ ಚಾರ್ಜು ಈ ಕಾರ್ಬನ್ ಐಟಮ್ ಮೇಲೆ ಬಂತು, ಇಲ್ಲಿ ಪ್ಲಸ್ ಚಾರ್ಜ್ ಬಂತು, ಹೀಗೆ ಕಾಣ್ತಾ ಇದೆ ನಿಮಗೆ ಅಲ್ಲಿ. ನೆಕ್ಸ್ಟ್ ಅಗೇನ್ ಅಡ್ಜಸೆಂಟ್ ಡಬಲ್ ಬಾಂಡಿಂದ ಎಲೆಕ್ಟ್ರಾನ್ಸ್ ಮತ್ತೆ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಈ ಒಂದು ರೆಜೊನೆನ್ಸ್ ಸ್ಟ್ರಕ್ಚರ್ ಸಿಗುತ್ತೆ, ಮತ್ತು ಇನ್ನೊಂದು ಹೀಗೆ ಲೈಕ್ ದಿಸ್.
Therefore, since which can undergo resonance stabilization, allyl carbocation and benzyl carbocation, they undergo resonance stabilization, and therefore these two allylic halides ಮತ್ತು benzylic halides ಅಂತ ತಗೊಂಡಾಗ they are more reactive toward the SN1 reaction. And it is all about the stability, order of the reactivity toward the SN1 reaction and the SN2 reaction. ಈಗ ನಿಮಗೆ ಹೇಳ್ಬೋದು, ನೀವು ಕೇಳಿದ್ರೆ ಕ್ವಶನ್ ಒಂದೆರಡು ಎಕ್ಸಾಂಪಲ್ನ ಕೊಟ್ಬಿಟ್ಟು, ಈಗ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ ಆ್ಯಂಡ್ ಈಥೈಲ್ ಬ್ರೋಮೈಡ್ ಇದೆರಡು ಕಾಂಪೌಂಡ್ನ ಕೊಟ್ಬಿಟ್ಟು ದಿಸ್ ಕಾಂಪೌಂಡ್ ಈಸ್ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ ವಾಟ್, ಆವಾಗ ಸೊ ಅಮಾಂಗ್ ದ ಟು ವಿಚ್ ಕಾಂಪೌಂಡ್ ಈಸ್ ಸೆಟ್ ಟು ಬಿ ಮೋರ್ ರಿಯಾಕ್ಟಿವ್ ಟುವರ್ಡ್ಸ್ SN1 ರಿಯಾಕ್ಷನ್ ಅಂತ ಕೇಳಿದ್ರೆ ಯಾವಾಗಲೂ ನಾವು ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್ನ ತೊಗೊಳ್ತೀವಿ. SN2 ರಿಯಾಕ್ಷನ್ಗಾದರೆ ಈಥೈಲ್ ಬ್ರೋಮೈಡ್ನ ತೊಗೊಳ್ತೀವಿ. ಹಾಗೆ ಅಮಾಂಗ್ ದ ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ ಅಂತ ತೊಗೊಂಡ್ರೆ ಪ್ರೈಮರಿ ಆಲ್ಕೈಲ್ ಹಿ ಈಸ್ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ SN2 ರಿಯಾಕ್ಷನ್, ಲೀಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ SN1 ರಿಯಾಕ್ಷನ್. Tertiary alkyl halide, it is most reactive towards SN1 and least reactive towards SN2 reaction. In addition to that, allyl halide and benzyl halide, they are more reactive towards the SN1 reaction because of the stability of the allyl and benzyl carbocations ಅಂತ ಹೇಳ್ತಾನಪ್ಪ. And that is all about the order of the reactivity, and it is all about the mechanism of the nucleophilic substitution reactions of the haloalkanes ಅಥವಾ ಆಲ್ಕಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಸೊ ಇವತ್ತಿಗೆ ಇಲ್ಲಿಗೆ ನಾನು ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಫರ್ದರ್ ಇನ್ ದ ನೆಕ್ಸ್ಟ್ ಟಾಪಿಕಲ್ಲಿ ಮತ್ತೆ ದ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಏನಿದೆ ಮತ್ತು ಅದನ್ನು ನಾವು ಈ ಸ್ಟೀರಿಯೋ ಕೆಮಿಕಲ್ ಆಸ್ಪೆಕ್ಟನ್ನು ಯೂಸ್ ಮಾಡಿಕೊಂಡು ನಾವು ಎಕ್ಸ್ಪ್ಲೇನ್ ಮಾಡಿ, ಸೊ ಯಾಕೆ ಅಲ್ಲಿ SN1 ರಿಯಾಕ್ಷನಲ್ಲಿ SN2 ರಿಯಾಕ್ಷನಲ್ಲಿ ಇನ್ವರ್ಷನ್ ಆಫ್ ಕನ್ಫಿಗರೇಷನ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಮತ್ತು ಇನ್ನೊಂದು SN1 ರಿಯಾಕ್ಷನಲ್ಲಿ ಮೊದಲೇ ಹೇಳಿದೆ ರೆಸಿಮೈಜೇಷನ್ ಆಗುತ್ತೆ ಅಂತ ಹೇಳಿದ್ದೀನಿ. ಹೆಂಗಾಗುತ್ತೆ ಅನ್ನೋದನ್ನು ಮತ್ತೆ ಇನ್ನೊಂದು ಟಾಪಿಕ್ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಆ್ಯಂಡ್ ಸ್ಟೀರಿಯೋ ಕೆಮಿಸ್ಟ್ರಿಯಲ್ಲಿ ನಮಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಸ್ಟೀರಿಯೋ ಕೆಮಿಕಲ್ ಆಸ್ಪೆಕ್ಟ್ಸ್ ಅಂತ ತೊಗೊಳ್ತೀವಿ. ದ ನೆಕ್ಸ್ಟ್ ಬಿಟ್ ಆಫ್ ದ ಟಾಪಿಕ್ ಇಟ್ ಇಸ್ ಟೇಕನ್ ಆಸ್ ಸ್ಟೀರಿಯೋ ಕೆಮಿಕಲ್ ಆಸ್ಪೆಕ್ಟ್ಸ್ ಆಫ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತಾನೆ. ಅದೇನು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇವತ್ತಿನ ಒಂದು ಟಾಪಿಕನ್ನು ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ, ಕಂಪ್ಲೀಟ್ ಮಾಡಿ ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಇಂದ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಜಾಯ್ನ್ ಆಗೋಣ ಅಂತ ಹೇಳ್ತಾ, ನಿನ್ನೆ ನಿಮಗೆ ವಾಟ್ಸಪ್ನಲ್ಲಿ ಒಂದಷ್ಟು ಅಸೈನ್ಮೆಂಟ್ ಕ್ವೆಶನ್ಸನ್ನು ನಿಮಗೆ ಕಳಿಸಿದ್ದೀನಿ. ಅದನ್ನು ಅಸೈನ್ಮೆಂಟನ್ನು ಬರೆದು ನನಗೆ ವಾಟ್ಸಪ್ಪಲ್ಲಿ ನನಗೆ ಅದನ್ನು ಪೋಸ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಪಾ.